ಇರುವ ನಮ್ಮ ತಂದೆಯೇ, ಅಮ್ಯಾನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು, ನೆನ್ನೆ ಗೂಗಲ್ ಮೀಟನ್ನು ನೋಡಿದ್ವ ನಾವು, ನೆನ್ನೆ ಒಂದು ಅಂಶವನ್ನು ಆಲೋಚನೆ ಮಾಡಿದ್ವಲ್ವ? ಪಾಪ ಅಂದರೆ ಏನು? ಇವತ್ತು ಅದರ ಎರಡನೇ ಭಾಗವನ್ನು ಆಲೋಚನೆ ಮಾಡಿ ನೋಡ್ತಿದ್ವಿ ಪ್ರಿಯರೇ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಪಾಪ ಅಂದರೆ ಏನು, ಭಾಗ 2. ಓಕೆ, ಇಷ್ಟಕ್ಕೂ ನೆನ್ನೆ ನಾವು ಮಾತಾಡ್ಕೊಂಡಿದ್ದೀವಿ ಈ ಅಂಶ ಎಷ್ಟು ಮುಖ್ಯ, ಈ ಅಂಶ ಗೊತ್ತಾಗಬೇಕಾಗಿರುವಂತಹ ಅನಿವಾರ್ಯತೆ ಏನಿದೆ ನಮಗೆ ಅಂತ ಹೇಳಿ. ಪಾಪ ಅಂದರೆ ಏನು ಅನ್ನುವಂತಹದ್ದು ಒಂದು ಪ್ರಿಲಿಮಿನರಿ ಬೇಸಿಕ್ ಕ್ವೆಶ್ಚನ್, ಹೌದಲ್ವಾ? ಆದರೆ ಈ ಅಂಶ ನಮಗೆ ಗೊತ್ತಾಗಲೇಬೇಕು. ಗೊತ್ತಾಗದೆ ಹೋದರೆ ಏನಾಗುತ್ತೆ? ನಾವು ಪಾಪ ಮಾಡ್ತಿಲ್ಲ ಅಂತ ಅಂದ್ಕೊಂಡು ಪಾಪದಲ್ಲಿರುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ, ಹೌದಲ್ವಾ? ಒಂದು ದೇಶದಲ್ಲಿ ನಾವು ವಾಸ ಮಾಡ್ತಿದ್ವಿ ಅಂತ ಹೇಳಿದ್ರೆ ಆ ದೇಶದ ಕಾನೂನು ನಮಗೆ ಗೊತ್ತಿರಬೇಕು, ನಿಜನಾ? ನಮ್ಮ ಭಾರತ ದೇಶದಲ್ಲಿ ನಾವು ವಾಸ ಮಾಡ್ತಿದ್ದೀವಿ, ಇಲ್ಲಿರುವಂಥ ಕಾನೂನು, ಇಲ್ಲಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಟ್ರಾಫಿಕ್ ರೆಗ್ಯುಲೇಷನ್ಸ್ ಎಲ್ಲ ನಮಗೆ ಗೊತ್ತಿರಬೇಕು, ನಿಜನಾ? ನಾವು ರಸ್ತೆ ಮೇಲೆ ಪ್ರಯಾಣ ಮಾಡ್ತಿರ್ಬೇಕಾದ್ರೆ, ನೀವು ಡ್ರೈವ್ ಮಾಡ್ತಿರ್ಬೇಕಾದ್ರೆ ರೆಡ್ ಸಿಗ್ನಲ್ ಕೊಟ್ಟರೆ ಏನು ಮಾಡಬೇಕು? ಸ್ಟಾಪ್ ಮಾಡಬೇಕಾ? ಗ್ರೀನ್ ಕೊಟ್ಟರೆ ಏನು ಮಾಡಬೇಕು? ಹೋಗಬೇಕಾ? ಕೆಲವು ದೇಶಗಳಿದೆ, ಆ ದೇಶದಲ್ಲಿ ರೆಡ್ ಕಾಣಿಸೋದೇ ಇಲ್ಲ ನಿಮಗೆ, ಏನು ಮಾಡ್ತೀರಾ? ರೆಡ್ ಅನ್ನುವಂಥ ಕಲರೇ ಕಾಣಿಸೋದಿಲ್ಲ ಸಿಗ್ನಲ್ಗಳಲ್ಲಿ, ಏನು ಮಾಡ್ತೀರಾ? ಅರ್ಥ ಮಾಡ್ಕೋಬೇಕಲ್ವ? ಹೇಗಾದರೂ ಮಾಡಿ ಇಲ್ಲಿ ಯಾವ ಸಿಗ್ನಲ್ ಕೊಟ್ಟರೆ ನಿಂತ್ಕೋಬೇಕು ಸ್ವಾಮಿ, ಯಾವುದನ್ನು ಕೊಟ್ಟರೆ ಹೋಗಬೇಕು ಅಂತ ಹೇಳಿ ಯಾರನ್ನಾದ್ರೂ ಕೇಳಿ ತಿಳ್ಕೊಬೇಕಲ್ವ? ಅದು ಗೊತ್ತಾಗದೆ ಹೋದರೆ ನಿಮಗೆ ಗೊತ್ತಿಲ್ಲದೆ ನೀವು ರೂಲನ್ನು ಮೀರಬೇಕಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಇರೋದಿಲ್ಲ, ಆದರೂ ರೂಲ್ಸನ್ನು ಮೀರಿರ್ತೀರ. ಯಾವಾಗ? ಅಲ್ಲಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಿಲ್ಲದೆ ಇರಬೇಕಾದ್ರೆ, ಹೌದಲ್ವಾ? ನಮ್ಮ ದೇಶದಲ್ಲಿ ನಿಮ್ಮ ಮಕ್ಕಳನ್ನು ನೀವು ದಂಡಿಸ್ಬೋದು, ಹೌದಾ? ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ನೀವು ಹೊಡೆದು ಬುದ್ಧಿ ಹೇಳ್ಬೋದು. ಕೆಲವು ದೇಶಗಳಿದೆ, ಆ ದೇಶದಲ್ಲಿ ನಿಮ್ಮ ಮಕ್ಕಳನ್ನು ನೀವು ಹೊಡೆದ್ರೆ ಪೊಲೀಸ್ ಅವರು ಬಂದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು, ಹೌದಾ? ಈ ಥರ ದೇಶಗಳು ಇದೆಯಾ? ಹೌದು. ಅಲ್ಲಿರುವಂತಹ ರೂಲ್ ಅದು. ಅಲ್ಲಿರುವಂತಹ ರೂಲ್ ಗೊತ್ತಿಲ್ಲದೆ ನೀವು ಆ ದೇಶಕ್ಕೆ ಶಿಫ್ಟ್ ಆಗ್ಬಿಟ್ಟು ಇಮಿಡಿಯೇಟಾಗಿ ಕೈ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಅದನ್ನು ಯಾರಾದರೂ ಅಕ್ಕಪಕ್ಕದ ಮನೆಯವರು ಏನಾದರೂ ನೋಡಿದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತಾರೆ, ನಿಜನಾ? ಹಾಗಾದರೆ ನೀವು ಎಲ್ಲಿದ್ದೀರೋ ಅದು ಆ ದೇಶದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿಮಗೆ ಗೊತ್ತಿರಬೇಕು. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಿಲ್ಲದೆ ಹೋದರೆ, ಕಾನೂನು ಗೊತ್ತಿಲ್ಲದೆ ಹೋದರೆ ಏನಾಗುತ್ತೆ? ಆ ಕಾನೂನು ಮೀರ್ತಿದ್ದೀವಿ ಅಂತ ನಮಗೆ ಗೊತ್ತಾಗದೇ ಮೀರಿರ್ತೀವಿ, ಹೌದಾ? ಇನ್ನೊಂದು ಸಾರಿ, ಏನು ಮಾಡಿರ್ತೀವಿ? ಕಾನೂನನ್ನು ಮೀರ್ತಿದ್ದೀವಿ ಅಂತ ಹೇಳಿ ನಮಗೆ ಗೊತ್ತಾಗದೇನೆ, ಅರಿವಿಲ್ಲದೇನೆ ಏನು ಮಾಡಿರ್ತೀವಿ? ಮೀರಿರ್ತೀವಿ, ಹೌದಲ್ವಾ? ಅದಕ್ಕೋಸ್ಕರ ಇಷ್ಟಕ್ಕೂ ದೇವರು ಯಾವುದನ್ನು ಪಾಪ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಅರ್ಥ ಆದರೆ ಮಾತ್ರ ನಾವು ಪಾಪ ಮಾಡ್ತಿದ್ದೀವ, ನಮ್ಮಲ್ಲಿ ಪಾಪ ಇದೆಯಾ ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ನಮಗೆ ಗೊತ್ತಿರುವಂತಹದ್ದು ನೆನ್ನೆ ಮಾತಾಡ್ಕೊಂಡು ಹಾಗೆ ಸ್ವಲ್ಪನೇ ಅಲ್ವಾ? ಪಾಪ ಅಂದರೆ ಕೆಲವು ವಿಚಾರಗಳು. ಏನೇನು ಪಾಪ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ? ಅಲ್ಲ, ಕ್ರೈಸ್ತರಿಗೆ ನಾರ್ಮಲ್ ಆಗಿ ಗೊತ್ತಿರುವಂತಹದ್ದು ಯಾವುದೆಲ್ಲ ಪಾಪ. ಈ ಪ್ರಪಂಚದ ಜನರಿಗೆ ಬ್ರದರ್ ಪಾಪ ಅಂತ ಹೇಳಿದ್ರೆ ಏನು ಅನ್ನುವಂತಹ ಪ್ರಶ್ನೆ ಕೇಳಿದ್ರೆ ಏನೇನು ಹೇಳ್ತಾರೆ? ಮೊಟ್ಟ ಮೊದಲನೇದಾಗಿ ಕಳ್ಳತನ ಮಾಡಬಾರ್ದು, ಮೋಸ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಯಾರ ತಲೆ ಹೊಡಿಬಾರ್ದು, ಹೌದಾ? ಯಾರ ಪರರ ಸೊತ್ತನ್ನು ಆಶಿಸಬಾರ್ದು, ಇದೆಲ್ಲ ಪಾಪ ಅಂತ ಹೇಳಿ ಪ್ರಪಂಚ ಪೂರ್ತಿ ಗೊತ್ತು. ಅಷ್ಟೇ ಅಲ್ವಾ ಗೊತ್ತಿರುವಂತಹ ಪ್ರಪಂಚಕ್ಕೆ? ಇದೆಲ್ಲ ಪಾಪ. ವ್ಯಭಿಚರಿಸಬಾರ್ದು, ಹೌದಾ? ಅನ್ಯಾಯ ಮಾಡಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ಇದಿಷ್ಟು ಪಾಪ, ಹೌದಾ? ಸಾಕಷ್ಟು ಜನ ಪ್ರಶ್ನೆಗಳನ್ನು ಮಾಡ್ತಾರೆ, ಏನಂತ? ಬ್ರದರ್, ನಾನೊಬ್ಬರ ತಂಟೆಗೆ ಹೋಗ್ತಿಲ್ಲ, ನಾನೊಬ್ಬರ ಜೊತೆ ಜಗಳಕ್ಕೆ ಹೋಗ್ತಿಲ್ಲ, ಒಬ್ಬರಿಗೆ ಮೋಸ ಮಾಡ್ತಿಲ್ಲ, ಇನ್ನೊಬ್ಬರ ಸೊತ್ತನ್ನು ಆಶಿಸ್ತಿಲ್ಲ, ಯಾರಿಗೂ ಮೋಸ ಮಾಡಿ ಅವ್ರ ಪ್ರಾಪರ್ಟಿಯನ್ನು ಕಿತ್ಕೊಂಡಿಲ್ಲ, ನನಗೇನಕ್ಕೆ ಬೇಕು ಬ್ಯಾಪ್ಟಿಸಮ್? ಹೌದಾ? ಪ್ರಶ್ನೆ ಏನು? ನಾನು ಇದನ್ನೆಲ್ಲ ಮಾಡ್ತಿಲ್ಲ, ನಾನು ಕಳ್ಳತನ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಬಡವರಿಗೆ ಸಹಾಯ ಮಾಡ್ತೀನಿ, ಇನ್ನು ನನಗೇನಕ್ಕೂ ಬೇಕು ಬ್ಯಾಪ್ಟಿಸಮ್? ಏನಕ್ಕೆ ಬೇಕು ನನಗೆ ಹೇಳಿ ನೀವು ಅಂತ ಕೇಳಿದ್ರೆ ನಿಮ್ಮನ್ನು ನೀವೇನು ಹೇಳ್ತೀರಾ? ನಿಜ ಅಲ್ವಾ? ಹೌದಾ ಅಲ್ವಾ? ಹೌದು ಬ್ರದರ್, ಕರೆಕ್ಟು, ನಿಮಗೆ ಬ್ಯಾಪ್ಟಿಸಮ್ ಬೇಡ ಅಂತ ಮನೆಗೆ ಬರ್ತೀರಾ? ಏನು ಹೇಳ್ತೀರಾ? ಇದು ಯಾವುದನ್ನು ನಾನು ಮಾಡ್ತಿಲ್ಲ, ಇದೆಲ್ಲ ಮಾಡದೇ ಇರುವಂಥವ್ರಿಗೆ ಮತ್ತೆ ಬ್ಯಾಪ್ಟಿಸಮ್ ಏನಕ್ಕೆ? ಅದಕ್ಕೋಸ್ಕರ ಇವತ್ತಿನ ಸಂದೇಶವನ್ನು ಆಲೋಚನೆ ಮಾಡ್ತಿದ್ದೀವಿ. ನಿನ್ನೆ ಕೆಲವು ವಿಚಾರಗಳನ್ನು ನೋಡಿದ್ವಿ, ಪಾಪ ಅಂದರೆ ಏನು ಅನ್ನುವಂಥ ಕ್ಯಾಟಗರಿಯಲ್ಲಿ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಯಾವುದ್ಯಾವುದನ್ನೆಲ್ಲ ಪಾಪ ಅಂತ ಹೇಳಿ ಮಾತಾಡ್ಕೊಂಡ್ವಿ ನಿನ್ನೆ ನಾವು ನೋಡಿದಂತಹ ಸಂದೇಶದಲ್ಲಿ. ಒಳ್ಳೇದು ಗೊತ್ತಿದ್ದು ಅದನ್ನು ಇನ್ನೊಬ್ಬರಿಗೆ ತಿಳಿಸದೇ ಇರುವಂತಹದ್ದು ಪಾಪ. ಅಧರ್ಮ ಅಂದರೆ ದೇವರ ಆಜ್ಞೆಯನ್ನು ಮೀರುವಂತಹದ್ದು ಪಾಪ. ಇನ್ನೂ ಏನೇನಿತ್ತು ನೆನ್ನೆ ನಾವು ನೋಡಿದಂತಹ ಸಂದೇಶದಲ್ಲಿ? ಕೇಳಿಸಿಲ್ಲಮ್ಮ, ಜೋರಾಗಿ. ಹಾಂ,
ಹಾಂ, ಸತ್ಯ ಗೊತ್ತಿದ್ದು ತಿಳಿಸದೇ ಇರುವಂತಹದ್ದು ಪಾಪ. ಫಸ್ಟ್ ನಾವು ನೋಡಿದ್ದು ನೆನ್ನೆ ನಂಬಿಕೆ ಇಲ್ಲದೆ ಇರುವಂತಹದ್ದು ಪಾಪ. ಅದನ್ನು ನೋಡಿದ್ವಾ? ಓಕೆ, ನೀವು ಕೇಳ್ತಿದ್ದೀರೋ ನೆನ್ಪಿಟ್ಕೊಳ್ತಿದ್ದೀರೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಹೇಳಬೇಕಾಗಿರುವಂತಹದ್ದು ನನ್ನ ಬಾಧ್ಯತೆ, ಹೇಳ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ. ದೇವ್ರ ಮುಂದೆ ಲೆಕ್ಕ ಕೊಡುವಂಥವ್ರು ನೀವು, ಲೆಕ್ಕ ಕೇಳುವಂಥವ್ರು ದೇವರು. ನಿಮಗೆ ದೇವರಿಗೆ ಸಂಬಂಧಪಟ್ಟಿರುವಂತಹದ್ದು. ಓಕೆ, ಈಗ ನೆನ್ನೆ ಆಲೋಚನೆ ಮಾಡಿರುವಂತಹದ್ದನ್ನು ಹೊರತುಪಡಿಸಿ ಇವತ್ತು ಹೊಸದಾಗಿ ಇನ್ನೊಂದನ್ನು ಆಲೋಚನೆ ಮಾಡ್ತಿದ್ದೇವೆ. ಕ್ರೈಸ್ತರ ಜೀವನದಲ್ಲಿ ಅಥವಾ ಪ್ರಪಂಚದ ಜನರ ಜೀವನದಲ್ಲಿ ಇನ್ನೊಂದು ಅತಿ ದೊಡ್ಡ ಪಾಪ ಇದೆ. ಅದು ಪಾಪ ಅಂತಲೂ ಜನ ಗುರುತಿಸ್ತಿಲ್ಲ. ಆ ಒಂದು ಪಾಪದ ಬಗ್ಗೆ ಇವತ್ತು ಆಲೋಚನೆ ಮಾಡಿ ನೋಡ್ತಿದ್ದೇವೆ. ಜನರು ತಮಗೆ ಗೊತ್ತಿಲ್ಲದೆ ಪ್ರತಿಯೊಬ್ಬೊಬ್ಬರು ಸಹ ಈ ಪಾಪದಲ್ಲಿದ್ದಾರೆ. ಇವತ್ತು ನಾವು ಆಲೋಚನೆ ಮಾಡ್ತಿದ್ದೀವಲ್ವ, ಈ ಪಾಪದಲ್ಲಿದ್ದಾರೆ. ಅವ್ರಿಗೆ ಗೊತ್ತೇ ಇಲ್ಲ ನಾವು ಪಾಪದಲ್ಲಿದ್ದೀವಿ ಅಂತ. ಇಷ್ಟಕ್ಕೂ ಅದು ಪಾಪನ ದೇವರ ದೃಷ್ಟಿಯಲ್ಲಿ? ಯಾವುದದು? ಯಾವುದಾಗಿರ್ಬೋದು ನಿಮ್ಮ ಪ್ರಕಾರ? ನೆನ್ನೆ ನಾವು ಆಲೋಚನೆ ಮಾಡಿರುವಂತಹದನ್ನು ಬಿಟ್ಬಿಡಿ. ಇವತ್ತು ಇನ್ನೂ ಯಾವುದಾಗಿರ್ಬೋದು? ಇನ್ನೂ ದೊಡ್ಡ ಪಾಪ ಅಂತ ಸತ್ಯವೇದದಲ್ಲಿ ಬರೆಸಿದ್ದಾರೆ. ಯಾವುದಾಗಿರಬಹುದದು? ಅದು ನೆನ್ನೆ ಆಲೋಚನೆ ಮಾಡಿದ್ವಲ್ವ. ಸತ್ಯವೇದವನ್ನು ಒಂದ್ಸರಿ ನೋಡೋಣ. ದೇವರು ಏನು ಮಾಡ್ತಾರಂತೆ ಪ್ರತಿದಿನವೂ ಸಹ ಒಂದ್ಸರಿ ನೋಡೋಣ. ಕೀರ್ತನೆಗಳು 17ನೇ ಅಧ್ಯಾಯ, ಕೀರ್ತನೆಗಳು 17ನೇ ಅಧ್ಯಾಯ 2ನೇ ವಚನ. 17:2. ಹಾಂ, ಏನಂತ ಏನು ಮಾಡ್ತಾರಂತೆ ಪ್ರತಿನಿತ್ಯವೂ ಸಹ ದೇವರು? 3ನೇ ವಚನದಲ್ಲಿ, ನೀನು ನನ್ನ ಹೃದಯವನ್ನು ಪರೀಕ್ಷಿಸಿದರೂ ರಾತ್ರಿ ವೇಳೆ ವಿಚಾರಿಸಿದರೂ. ದೇವರು ಏನು ಮಾಡ್ತಾರಂತೆ? ಪ್ರತಿದಿನವೂ ಸಹ. ಪ್ರತಿದಿನ ಅಂತ ಬರ್ಸಿದಾರ? ಅಲ್ಲಿ ಏನು ಬರ್ಸಿದ್ದಾರೆ? ರಾತ್ರಿ ವೇಳೆಯಲ್ಲಿ ಅಂತ ಹೇಳಿದ್ರೆ ವಾರಕ್ಕೊಂದ್ಸರಿನ ಅದರ ಅರ್ಥ? ಪ್ರತಿ ರಾತ್ರಿಯೂ ಸಹ ಏನು ಮಾಡ್ತಾರಂತೆ ದೇವರು ಬಂದು? ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನು. ನೀನು ನನ್ನ ಹೃದಯವನ್ನು ಪರೀಕ್ಷಿಸಿದರೂ ರಾತ್ರಿ ವೇಳೆ ವಿಚಾರಿಸಿದರೂ. ಸಾಕು. ಏನೇನು ಮಾಡ್ತಾರಂತೆ? ಪ್ರತಿ ರಾತ್ರಿಯೂ ಸಹ ದೇವರು ಬಂದು ಪರೀಕ್ಷಿಸ್ತಾರೆ, ವಿಚಾರಿಸ್ತಾರೆ. ನೀವು ನಿದ್ರೆ ಮಾಡ್ತಿರ್ತೀರ, ನಿಮ್ಮ ಹೃದಯವನ್ನು ಪರೀಕ್ಷಿಸ್ತಾರೆ, ವಿಚಾರಿಸ್ತಾರೆ. ಏನೇನು ಮಾಡ್ತಾರೆ ಇನ್ನೊಂದು ಸರಿ ಹೇಳಿ? ಪರೀಕ್ಷಿಸ್ತಾರೆ, ವಿಚಾರಿಸ್ತಾರೆ. ಏನಕ್ಕೋಸ್ಕರ ಹೇಳಿ? ಏನಕ್ಕೋಸ್ಕರ ದೇವರು ನಮ್ಮ ಹೃದಯಗಳನ್ನು ಪರೀಕ್ಷಿಸ್ತಾರೆ? ಹಾಸ್ಪಿಟಲಲ್ಲಿರುವಂತಹ ಡಾಕ್ಟ್ರು ಪೇಷಂಟನ್ನು ಹೋಗ್ಲಿಕ್ಕೆ ರೌಂಡ್ಸ್ ಹೋಗ್ತಾರೆ, ನೋಡಿದ್ದೀರಾ? ರೌಂಡ್ಸ್ ಹೋಗ್ತಾರೆ, ಪ್ರತಿ ಬೆಡ್ ಹತ್ರನೂ ಹೋಗಿ ಕಂಡೀಷನ್ಸ್ ಏನು ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರ್ತಾರೆ. ಆ ಡಾಕ್ಟ್ರು ರೌಂಡ್ ಹೋಗುವಂತಹದನ್ನು ಮಿಸ್ ಮಾಡ್ತಾರೇನೋ? ಮಾಡ್ತಾರೆ. ದೇವರು ಪ್ರತಿ ಮನುಷ್ಯನ ಹೃದಯವನ್ನು ರಾತ್ರಿ ಹೊತ್ತು ಪರಿಶೋಧನೆ ಮಾಡುವಂತಹದನ್ನು ಮಾತ್ರ ನಿಲ್ಲಿಸೋದಿಲ್ಲ. ಯಾಕೆಂದರೆ ರಾತ್ರಿ ಅಂದರೆ ನಿಮ್ಮ ದಿನನಿತ್ಯದ ಚಟುವಟಿಕೆಗಳು ಪೂರ್ತಿ ಮುಗಿಸಿ ನೀವು ನಿದ್ರೆ ಮಾಡ್ತಿರ್ತೀರ ಅಲ್ವಾ? ಅದಕ್ಕೊಂದು ಅಂತ್ಯ ಆಗಿರುತ್ತಲ್ವ? ನಿನ್ನೆಯ ಆಲೋಚನೆಗಳು ಪೂರ್ತಿ ಅಂತ್ಯ ಆಗಿರುತ್ತೆ. ನೀವು ನಿದ್ರೆ ಮಾಡ್ತಿದ್ದೀರ. ಆ ನಿದ್ರೆ ಮಾಡುವಂಥ ಸಮಯದಲ್ಲಿ ಬಂದು ಏನು ಮಾಡ್ತಾರಂತೆ ದೇವರು? ನಿಮ್ಮ ಹೃದಯವನ್ನು ಪರೀಕ್ಷಿಸ್ತಾರೆ, ವಿಚಾರಿಸ್ತಾರೆ. ಏನಕ್ಕೆ ಅಂತ ನೀವು ಹೇಳಿ? ಏನಕ್ಕೋಸ್ಕರ ದೇವರು ಪರೀಕ್ಷಿಸ್ತಾರೆ? ಏನಕ್ಕೋಸ್ಕರ ವಿಚಾರಿಸ್ತಾರೆ? ತಪ್ಪುಗಳಿದೆಯಾ ಅಂತ ಹೇಳಿ ವಿಚಾರಿಸ್ತಾರೆ. ಪಾಪಗಳಿದೆಯಾ ನನ್ನ ಮಗನ ತಲೆಯಲ್ಲಿ ಅಂತ ವಿಚಾರಿಸ್ತಾರೆ. ಇನ್ನೂ ಏನಿರ್ಬೋದು ಕಾರಣ? ಸತ್ಯವೇದದಲ್ಲಿ ದೇವರು ಒಂದು ಮಾತಾಡುವಂತಹದ್ದು ನಮ್ಮೆಲ್ಲರಿಗೂ ನೀಟಾಗಿ ನೆನಪಿದೆಯಲ್ವ? ಇವರು ಬಾಯಿ ಮಾತಿನಿಂದ, ತುಟಿಗಳಿಂದ ಮಾತ್ರ ನನ್ನನ್ನು ಘನಪಡಿಸ್ತಾರೆ. ಆಮೇಲೆ ಇವರ ಹೃದಯ ನನಗೆ ದೂರವಾಗಿದೆ. ಮತ್ತೆ ಇವರ ಹೃದಯ ನನಗೆ ದೂರವಾಗಿದೆ. ಅಂದರೆ ದೇವರು ಏನು ನೋಡಕ್ಕೆ ಬಂದಿದ್ರು ಇಷ್ಟಕ್ಕೂ? ನನ್ನ ಮಕ್ಕಳ ಹೃದಯ ನನಗೆ ಹತ್ತಿರ ಇದೆಯಾ, ನನಗೆ ದೂರ ಇದೆಯಾ? ಅಂದರೆ ದೇವ್ರ ಬಾಧೆ ಎಲ್ಲ ಇದೆ. ನಮ್ಮ ಪಾಪಗಳನ್ನೇನಾದರೂ ದೇವ್ರು ಕೌಂಟ್ ಮಾಡಿಬಿಟ್ರೆ ಯಾವತ್ತೂ ನಮ್ಮನ್ನು ಎತ್ಬಿಡ್ಬೇಕಿತ್ತು ಪ್ರಿಯರ ಈ ಭೂಮಿ ಮೇಲಿಂದ. ಹೌದಾ ಇಲ್ವಾ? ಹಾಂ, ಪ್ರಪ್ರಥಮವಾಗಿ ದೇವರು ಪ್ರತಿ ಮನುಷ್ಯನಿಂದ ಆಶಿಸ್ತಿರುವಂತಹದ್ದೇನು ಗೊತ್ತಾ? ಭೂಮಿಯ ಮೇಲಿರುವಂತಹ ಪ್ರತಿ ಮನುಷ್ಯನಿಂದ ದೇವರು ಕೋರುತ್ತಿರುವಂತಹದ್ದು ಏನು?
ನನ್ನ ಮಕ್ಕಳ ಹೃದಯ ನನಗೆ ಹತ್ತಿರ ಇದೆಯಾ ದೂರ ಇದೆಯಾ, ನನಗೆ ಹತ್ತಿರ ಇರಬೇಕು ಅನ್ನುವಂತಹ ನನ್ನ ಕೋರಿಕೆ. ಹೀಗೆ ಅಲ್ವಾ ದೇವರು ಯೋಚನೆ ಮಾಡ್ತಿರುವಂತಹ ವಚನವನ್ನು ಒಂದ್ಸರಿ ಓದೋಣ. ಯೆಶಾಯನ ಗ್ರಂಥ 29ನೇ ಅಧ್ಯಾಯ. ಯೆಶಾಯನ ಗ್ರಂಥ 29ನೇ ಅಧ್ಯಾಯ 13ನೇ ವಚನ. ಹಾಂ ಏನು ಅರ್ಥ ಆಯಿತು ನಮಗೆ ಮಾತಿನಿಂದ? ಮತ್ತು ಯೆಹೋವನು, ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಮನಸ್ಸನ್ನು ದೂರ ಮಾಡಿಕೊಂಡು ಅಂದರೆ ದೇವರ ಬಾಧೆ ಇದೆ, ದೇವ್ರ ಕಷ್ಟ ಇದೆ. ದೇವರು ಎದುರು ನೋಡ್ತಿರುವಂತಹದ್ದು ಏನು ಹಾಗಿದ್ರೆ ನನ್ನ ಮಕ್ಕಳ ಮನಸ್ಸು ನನಗೆ ಹತ್ತಿರ ಇರಬೇಕು ಅಷ್ಟೇ. ದೇವರು ಕೋರ್ಕೊಳ್ತಿರುವಂತಹದ್ದಷ್ಟೇ. ಪಾಪಗಳು ಮಾಡದೇ ಇರುವಂತಹದ್ದು, ತಪ್ಪುಗಳನ್ನು ಇದೆಲ್ಲ ದೇವರ ಹತ್ತಿರ ನಮ್ಮ ಮನಸ್ಸು ಯಾವಾಗ ಹೋಗುತ್ತೋ ಆಟೋಮ್ಯಾಟಿಕ್ಕಾಗಿ ಇದೆಲ್ಲ ಹೋಗುವಂತಹದ್ದು, ಕಳಚಿ ಬೀಳುವಂತಹದ್ದು ಪಾಪಗಳು ತಪ್ಪುಗಳೆಲ್ಲ. ಹೌದಾ? ಎಷ್ಟು ಜನ ಇದ್ದಾರೆ ಭೂಮಿಯ ಮೇಲೆ ದೇವರಿಗೆ ತಮ್ಮ ಮನಸ್ಸನ್ನು ಹತ್ತಿರ ಇಟ್ಕೊಂಡಿರುವಂಥವ್ರು? ಎಷ್ಟು ಜನ ಇದ್ದಾರೆ ಹೇಳಿ? ಎಷ್ಟು ಜನ ಇದ್ದಾರೆ? ನೀವು ರಾತ್ರಿ ನಿದ್ರೆ ಮಾಡಬೇಕಾದ್ರೆ ಏನನ್ನು ಆಲೋಚನೆ ಮಾಡ್ತಾ ನಿದ್ರೆ ಮಾಡ್ತೀರಾ? ದೇವರನ್ನೇ ಆಲೋಚನೆ ಮಾಡಿ ನಿದ್ರೆ ಮಾಡುವಂಥವ್ರು ಪ್ರತಿದಿನ ಎಷ್ಟು ಜನ? ದೇವರು ಮಾತ್ರ ಪ್ರತಿ ರಾತ್ರಿನೂ ಬರ್ತಾರಂತೆ. ಪ್ರತಿ ರಾತ್ರಿನೂ ಸಂಡೇ ಸ್ಯಾಟರ್ಡೇ ಗವರ್ನಮೆಂಟ್ ಹಾಲಿಡೇ ಹಬ್ಬಗಳು ನೀವು ಸೆಮಿನಾರಲ್ಲಿ ಇದ್ರೂ ಸಹ ಕೇರ್ ಮಾಡತ್ತೆ, ನೀವು ಮನೇಲಿದ್ರೂ ಸಹ ಕೇರ್ ಮಾಡತ್ತೆ. ಪ್ರತಿ ರಾತ್ರಿಯೂ ನಿಮ್ಮ ಹೃದಯದಲ್ಲಿ ಬರ್ತಾರಂತೆ ದೇವರು. ನಿಮ್ಮ ಹೃದಯ ಏನೇನು ಆಲೋಚನೆ ಮಾಡ್ತಿದೆ, ಏನೇನು ಆಲೋಚನೆ ಮಾಡಿದೆ ಇವತ್ತು ಅಂತ ಹೇಳಿ ನೋಡ್ತಾರಂತೆ. ಒಂದು ದಿನ ಗ್ಯಾಪ್ ಕೊಡದೆ ನೋಡ್ತಾರಂತೆ. ನಮ್ಮ ಮನಸ್ಸು ಎಷ್ಟು ದಿನಗಳು ದೇವರಿಗೆ ದೂರ ಆಗಿತ್ತು, ಎಷ್ಟು ರಾತ್ರಿಗಳು ದೂರ ಆಗಿತ್ತು. ಹೌದಾ ಇಲ್ವಾ? ಯಾರ ತಂಟೆಗೂ ಹೋಗ್ತಿಲ್ಲ ಬ್ರದರ್, ಕೆಟ್ಟ ಮಾತು ಮಾತಾಡೋದಿಲ್ಲ ಬ್ರದರ್, ನಾನು ಯಾರಿಗೂ ಮೋಸ ಮಾಡಿಲ್ಲ ಬ್ರದರ್, ಅಷ್ಟು ಸಾಕಾಗೋದಿಲ್ಲ ಪರಲೋಕಕ್ಕೆ ಹೋಗಲಿಕ್ಕೆ. ಅಷ್ಟು ಸಾಕಾಗೋದಿಲ್ಲ ಪರಲೋಕ ದೇವರು ನಮಗೆ ಕೊಡಲಿಕ್ಕೆ. ಯಾರಿಗೆ ಮಾತ್ರ ಪರಲೋಕ? ತಮ್ಮ ಹೃದಯಗಳನ್ನು ಯಾರು ದೇವರಿಗೆ ಹತ್ತಿರ ಮಾಡ್ಕೊಂಡಿರ್ತಾರೋ ಅವರಿಗೆ ಮಾತ್ರ ಪರಲೋಕ. ಇಲ್ಲಿ ದೇವರ ಬಾಧೆ ಎಲ್ಲ ಏನು? ಪ್ರತಿ ರಾತ್ರಿಯೂ ಏನಕ್ಕೋಸ್ಕರ ಬರ್ತಿದ್ದಾರೆ? ನನ್ನ ಮಕ್ಕಳ ಹೃದಯ ನನಗೆ ಹತ್ತಿರ ಇದೆಯಾ ದೂರ ಇದೆಯಾ? ನನಗೆ ಹತ್ತಿರ ಇದೆಯಾ? ನಾನಿದ್ದೀನ ನನ್ನ ಮಕ್ಕಳ ಮನಸ್ಸಲ್ಲಿ ಇಷ್ಟಕ್ಕೂ? ಇದ ದೇವರ ಆಸೆ? ನಾನು ನನ್ನ ಮಕ್ಕಳ ಮನಸ್ಸಿನಲ್ಲಿ ಇದ್ದೀನ ಇಷ್ಟಕ್ಕೂ, ಇಲ್ಲ ಬೇರೆ ಯಾರೋ ಇದ್ದಾರಾ? ಒಂದು ಸರಿ ಹಾಡುಗಳನ್ನು ನೋಡಿ ಹಾಗೆ ನೆನಪು ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರುವಾಗ ಆಗ ಓಡಾಡಬೇಕಾದ್ರೆ ಎಲ್ಲ ಕೇಳಿರ್ತೀರ ಅಲ್ವಾ? ಏನೇನು ಹಾಡುಗಳನ್ನು ಕೇಳಿರ್ತೀವಿ? ಕನಸಲ್ಲೂ ನೀನೇ, ಮನಸ್ಸಲ್ಲೂ ನೀನೇ. ಕನಸಲ್ಲೂ ಯಾರೋ, ನನಸಲ್ಲೂ ಯಾರೋ. ಇನ್ನು ದೇವರಲ್ಲಿ ದೇವರು ನನ್ನ ಮಕ್ಕಳ ಮನಸ್ಸಲ್ಲಿ ನಾನಿರಬೇಕು ಅಂತಲ್ವ ಕೋರ್ಕೊಳ್ತಿರುವಂತಹದ್ದು. ನಾನು ಇದ್ದೀನೋ ಇಲ್ವೋ ಅಂತ ಹೇಳಿ ನೋಡಲಿಕ್ಕೆ, ಪರಿಶೋಧನೆ ಮಾಡಲಿಕ್ಕೆ, ವಿಚಾರಿಸಲಿಕ್ಕೆ ಅಲ್ವ ಬರ್ತಿರುವಂತಹದ್ದು ಪ್ರತಿನಿತ್ಯವೂ, ಪ್ರತಿ ರಾತ್ರಿಯೂ ಸಹ. ನೀವು ಆಲೋಚನೆ ಮಾಡಿ ಎಲ್ಲ ಮುಗ್ದಿರುತ್ತೆ, ನಿಮ್ಮ ಆಲೋಚನೆ ಎಲ್ಲ ಪೂರ್ತಿ ಮುಗ್ದಿರುತ್ತೆ. ಅದಕ್ಕೋಸ್ಕರ ರಾತ್ರಿ ಬರ್ತಿದ್ದಾರೆ. ಇವಾಗ ಸಮ್ಮರಿ ನೋಡೋಣ, ಎಲ್ಲ ಮುಗ್ದಿದೆಯಲ್ವ, ಇವತ್ತಿನ ಲೆಕ್ಕ ಎಷ್ಟು ಸರಿ ನನ್ನ ಮಗನನ್ನು ನೆನಪಿಸ್ಕೊಂಡ, ಎಷ್ಟು ಸರಿ ನನ್ನ ಮಗನ ಹೃದಯದಲ್ಲಿ ನನಗೆ ಜಾಗ ಸಿಕ್ತು ಅಂತ ಹೇಳಿ ಬರ್ತಾರಂತೆ. ಯಾರು ಕಾಣಿಸ್ತಾರೆ ನಮ್ಮ ಹೃದಯದಲ್ಲಿ ಅವಾಗ? ಯಾರು ಕಾಣಿಸ್ತಾರೆ? ನಮ್ಮ ಊಹೆಯನ್ನು ಬೇರೆ ನೋಡ್ತಾರಂತೆ ದೇವರು. ನಮ್ಮ ಮನಸ್ಸಲ್ಲಿ ಹುಟ್ಟುವಂಥ ಆಲೋಚನೆಗಳನ್ನು ಮಾತ್ರ ಅಲ್ಲ, ನಮ್ಮ ಊಹೆಯನ್ನು ನೋಡ್ತಾರಂತೆ. ಅದು ನಮಗೆ ಗೊತ್ತಲ್ವ? ಮನುಷ್ಯರ ಊಹೆಯನ್ನು ದೇವರು ಪರಿಶೀಲನೆ ಮಾಡುವಂತಹದ್ದು ಊಹೆ, ಅದನ್ನು ನೋಡ್ತಾರೆ. ಈ ಊಹೆ ಶಕ್ತಿ ಅನ್ನುವಂತಹದ್ದು ನನಗೆ ಗೊತ್ತಿರೋ ಹಾಗೆ ಮನುಷ್ಯ ವರ್ಗಕ್ಕೆ ಬಿಟ್ಟು ಬೇರೆ ಯಾವ ಜಂತಿಗೂ ಇಲ್ಲ ಅನ್ಸುತ್ತೆ. ಹೌದಾ ಇಲ್ವಾ? ಊಹೆ ಶಕ್ತಿ ಅನ್ನುವಂತಹದ್ದು, ಊಹಿಸುವಂತಹ ಶಕ್ತಿ ಮನುಷ್ಯರಲ್ಲಿ ಬಿಟ್ಟು ಬೇರೆ ಯಾವ ಜೀವಿಗೂ ಇಲ್ಲ ಅನ್ಸುತ್ತೆ. ಯಾಕೆಂದರೆ ಆ ಜೀವಿಗೂ ಇದ್ದಿದ್ರೆ ಅವರು ಸಹ ಟಿವಿಯನ್ನು, ಫ್ಯಾನನ್ನೆಲ್ಲ ಕಂಡುಹಿಡಿತಿದ್ರು. ಅದೆಲ್ಲ ಬರೀ ಮನುಷ್ಯನಿಗೆ ಮಾತ್ರ ಅಲ್ವಾ ಸಾಧ್ಯ ಆಗಿರುವಂತಹದ್ದು. ನಮಗೆ ಮಾತ್ರ, ಮನುಷ್ಯ ವರ್ಗದವರಿಗೆ ಮಾತ್ರ ಏನಕ್ಕೋಸ್ಕರ ಊಹೆ ಶಕ್ತಿಯನ್ನು ಕೊಟ್ಟಿದ್ದಾರೆ? ನಾವು ಕೆಲಸಕ್ಕೆ ಬರದೇ ಇರುವಂತಹದೆಲ್ಲ ಊಹೆ ಮಾಡಬೇಕು ಅಂತಲ್ಲ. ಅವರ ಮನಸ್ಸಿನಲ್ಲಿ ನನ್ನ ಮಕ್ಕಳು ನನ್ನ ಬಗ್ಗೆ ಊಹೆ ಮಾಡ್ಕೊಳ್ತಾರೆ, ನನ್ನನ್ನು ಊಹಿಸ್ಕೊಳ್ತಾರೆ, ನಾನು ಅವರ ಮನಸ್ಸಿನಲ್ಲಿ ಇರ್ತೀನಿ. ಇದಾರ ದೇವರು ನಮ್ಮ ಮನಸ್ಸುಗಳಲ್ಲಿ ಇದಾರ? ನನ್ನ ಮಕ್ಕಳ ಮನಸ್ಸಿನಲ್ಲಿ ನನಗೆ ಜಾಗ ಇರಬೇಕು, ಅವ್ರು ನನ್ನನ್ನು ಪ್ರೀತಿ ಮಾಡಬೇಕು. ಇದಾರ ದೇವರು? ನನ್ನ ಮಕ್ಕಳು ನನ್ನನ್ನು ಗುರುತಿಸಬೇಕು ಅಂತ ಹೇಳಿ ಅವರು ದೊಡ್ಡ ದೊಡ್ಡ ಸಮುದ್ರಗಳನ್ನು ಕೊಟ್ಟಿದ್ದೇನೆ,
ದೊಡ್ಡ ದೊಡ್ಡ ನದಿಗಳನ್ನು, ಹರಿಯುವಂತಹ ನದಿಗಳನ್ನು ಕೊಟ್ಟಿದ್ದೇನೆ, ಆಕಾಶವನ್ನು ಕೊಟ್ಟಿದ್ದೀನಿ, ಭೂಮಿಯನ್ನು ಕೊಟ್ಟಿದ್ದೀನಿ, ಹಣ್ಣುಗಳಿಗೆ ಮರಗಿಡಗಳನ್ನೆಲ್ಲ ಕೊಟ್ಟಿದ್ದೀನಿ. ಇದೆಲ್ಲ ಏನಕ್ಕೋಸ್ಕರ ಕೊಟ್ಟರು? ನನ್ನ ಮಕ್ಕಳ ಮನಸ್ಸಿನಲ್ಲಿ ನನಗೆ ಜಾಗ ಇರಬೇಕು. ಇವಾಗ ಹೇಳಿ, ಪ್ರಪಂಚದಲ್ಲಿ ಎಷ್ಟು ಜನ ಪಾಪಿಗಳು? ಈ ಕ್ರಮವನ್ನು ನೀವು ಆಲೋಚನೆ ಮಾಡಿ ನೋಡಿದ್ರೆ, ರೆಫರೆನ್ಸ್ ತೋರಿಸ್ತೀನಿ. ಮುಂದೆ ಹೋಗಬೇಕಾದ್ರೆ ಇದೆಷ್ಟು ದೊಡ್ಡ ಪಾಪ ಅಂತ ಹೇಳಿ ಕೊನೆಯಲ್ಲಿ ರೆಫರೆನ್ಸು ಸಹ ತೋರಿಸ್ತೇನೆ. ಈಗ ನೀವು ಆಲೋಚನೆ ಮಾಡಿರುವಂತಹದನ್ನು ಅರ್ಥ ಮಾಡಿಕೊಂಡು ಜೀರ್ಣಿಸ್ಕೊಂಡು ಹೇಳಿ, ಪ್ರಪಂಚದಲ್ಲಿ ಎಷ್ಟು ಜನ ಪಾಪಿಗಳಿದ್ದಾರೆ ಹೇಳಿ? ಎಷ್ಟು ಜನ ಪಾಪಿಗಳಿದ್ದಾರೆ? ಕಳ್ಳತನ ಮಾಡದೇ ಇರುವಂಥವರೆಲ್ಲ ಪಾಪಿಗಳಲ್ವಾ? ಮೋಸ ಮಾಡುವಂಥವರೆಲ್ಲ ಪಾಪಿಗಳೇನ? ಬರೀ ಇಷ್ಟೇನ ನಮಗೆ ಗೊತ್ತಿರುವಂತಹದ್ದು? ಬರೀ ಕಳ್ಳತನ, ಮೋಸ ಇದಕ್ಕೆ ಸೀಮಿತರಾಗಿದ್ದೀವ? ನಮ್ಮಲ್ಲಿ ನಾವೂ ಸಹ ದೇವರು ರಾತ್ರಿ ಬಂದು ನಮ್ಮ ಹೃದಯಗಳನ್ನು ಪರಿಶೋಧನೆ ಮಾಡಬೇಕಾದ್ರೆ, ದೇವರಿಲ್ಲ ಅಂತ ಅಂದ್ಕೊಳ್ಳಿ, ನಮ್ಮ ಮನಸ್ಸಲ್ಲಿ ದೇವರನ್ನು ನಾವು ಪ್ರೀತಿ ಮಾಡ್ತಿಲ್ಲ ಅಂತ ಅಂದ್ಕೊಳ್ಳಿ, ಅದು ದೇವರ ದೃಷ್ಟಿಯಲ್ಲಿ ಏನು? ಪಾಪ. ಹೌದಾ? ಏನು ಕೊಟ್ಟಿಲ್ಲ ಹೋಗಲಿ ದೇವರು ನಮ್ಮನ್ನು ನಾವು ದೇವರನ್ನು ಪ್ರೀತಿ ಮಾಡಲಿಕ್ಕೆ ದೇವರು ನಮಗೆ ಏನು ಕೊಟ್ಟಿಲ್ಲ ಹೇಳಿ? ತಂದೆ ತಾಯಿಯನ್ನು ಪ್ರೀತಿ ಮಾಡುವಂತಹ ಮಕ್ಕಳು ಸಿಕ್ಕಿದ್ರೂ ಸಿಗ್ತಾರೆ ಪ್ರಪಂಚದಲ್ಲಿ. ನಿಮಗೆ ದೇವರನ್ನು ಪ್ರೀತಿ ಮಾಡುವಂಥವ್ರು ಎಷ್ಟು ಜನ? ಮನಸ್ಸಿಗೆ ದೇವರಿಗೆ ಜಾಗ ಕೊಡುವಂಥವ್ರು ಎಷ್ಟು ಜನ? ಒಂದು ಸಾರಿ ಒಂದು ಇಮೇಜನ್ನು ನೋಡೋಣ, ಗೂಗಲಲ್ಲಿ ಸಿಕ್ತು, ಅದ್ಭುತವಾಗಿದೆ ಈ ಆರ್ಟಿಕಲ್. ಅದನ್ನು ನೋಡಿ ಒಂದು ಸಾರಿ ತಂದೆ ತಾಯಿಯಂದಿರೋ ಪ್ರೀತಿಯನ್ನು, ದೇವರ ಪ್ರೀತಿಯನ್ನು ಕಂಪೇರ್ ಮಾಡಿ ನೋಡೋಣ. ಒಂದು ಸಾರಿ ಪ್ಲೇ ಮಾಡ್ತೀರಪ್ಪ. ಇಲ್ಲಿ ಈ ಕಡೆ ಫಸ್ಟ್ ಕಾಲಮಲ್ಲಿ ತಾಯಿಯ ಪ್ರೀತಿ ಎಂಥದ್ದು ಅಂತ ಹೇಳಿ ಇದೆ, ಆ ಕಡೆ ಸೆಕೆಂಡ್ ಕಾಲಮಲ್ಲಿ ತಂದೆಯ ಪ್ರೀತಿ ಎಂಥದ್ದು ಅಂತಿದೆ. ಈ ಎರಡಕ್ಕೂ ವ್ಯತ್ಯಾಸ ಇದೆ. ತಂದೆ ಪ್ರೀತಿಸುವಂತಹದ್ದು, ತಾಯಿ ಪ್ರೀತಿಸುವಂತಹದ್ದು ಎರಡು ಒಂದೇ ಥರ ಅಲ್ಲ. ತಾಯಿ ಪ್ರೀತಿಗೂ ತಂದೆ ಪ್ರೀತಿಗೂ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಏನು ಅಂತ ಹೇಳಿ ಇಲ್ಲಿ ಸಮರೈಸ್ ಮಾಡಿದ್ದಾರೆ. ಹೌದಾ? ಒಂದ್ಸರಿ ಫಸ್ಟ್ ಪಾಯಿಂಟನ್ನು ಮಾತ್ರ ನೋಡೋಣ. ಫಸ್ಟ್ ಪಾಯಿಂಟ್, ಒನ್ ಹೂ ಲವ್ಸ್ ಟಿಲ್ ಯು ಕ್ಲೋಸ್ ಯುವರ್ ಐಸ್ ಇಸ್ ಅ ಮದರ್. ಅಂದರೆ ನಾವು ಮತ್ತೆ ಸಮಾಧಿಗೆ ಹೋಗುವವರೆಗೂ, ನಾವು ಕಣ್ಣು ಮುಚ್ಚುವವರೆಗೂ, ನಾವು ಪ್ರಾಣ ಬಿಡುವವರೆಗೂ ನಮ್ಮನ್ನು ಪ್ರೀತಿ ಮಾಡುವಂಥವ್ರು ಯಾರಂತೆ? ತಾಯಿ. ಆ ಕಡೆ ತಂದೆ ಬಗ್ಗೆ ಏನು ಬರೆದಿದ್ದಾರೆ? ಒನ್ ಹೂ ಲವ್ಸ್ ವಿದೌಟ್ ಅನ್ ಎಕ್ಸ್ಪ್ರೆಷನ್ ಇನ್ ಐಸ್ ಇಸ್ ಅ ಫಾದರ್. ತನ್ನ ಕಣ್ಣಲ್ಲಿ ತಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿ ತೋರಿಸದೇನೆ ಪ್ರೀತಿಸುವಂಥವ್ರು ಯಾರು? ತಂದೆ. ಇದು ತಾಯಿಯ ಪ್ರೀತಿಗೂ ತಂದೆಯ ಪ್ರೀತಿಗೂ ಇರುವಂತಹ ವ್ಯತ್ಯಾಸ. ತಾಯಿ ನೀವು ಕಣ್ಮುಚ್ಚುವವರೆಗೂ ಸಹ ನಿಮ್ಮನ್ನು ಪ್ರೀತಿ ಮಾಡಿದ್ರೆ, ತಂದೆ ತನ್ನ ಕಣ್ಣಲ್ಲಿ ನಿಮ್ಮನ್ನು ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿ ತೋರಿಸದೆ ಪ್ರೀತಿ ಮಾಡ್ತಾರಂತೆ. ಇದು ತಂದೆಯ ಪ್ರೀತಿ. ಈ ತಾಯಿಯಲ್ಲಿ ಈ ಪ್ರೀತಿಯನ್ನು ಇಟ್ಟಿದ್ಯಾರು? ದೇವರು. ತಂದೆಯಲ್ಲಿ ಆ ಪ್ರೀತಿಯನ್ನು ಇಟ್ಟಿದ್ಯಾರು? ದೇವರು. ಹೌದಾ? ನಾವು ಕಳೆದ ಸಾರಿ ಮದರ್ಸ್ ಡೇ ಮೆಸೇಜಲ್ಲಿ ಮಾತಾಡಿದ್ದೀವಿ. ಒಂದು ಸಾಸಿವೆ ಕಾಳಿನಷ್ಟು ತನ್ನಲ್ಲಿರುವಂಥ ಪ್ರೀತಿಯನ್ನು ತಾಯಿಯಲ್ಲಿ ಇಟ್ಟಿದ್ದಾರೆ, ಒಂದು ಸಾಸಿವೆ ಕಾಳಷ್ಟು ತನ್ನಲ್ಲಿರುವಂಥ ಪ್ರೀತಿಯನ್ನು ತಂದೆಯಲ್ಲಿ ಇಟ್ಟಿದ್ದಾರೆ. ಹೌದಾ? ಸಾಸಿವೆ ಕಾಳಷ್ಟು ಪ್ರೀತಿ ಇಟ್ಟಿರುವಂಥವರೇ ನಮ್ಮನ್ನು ಇಷ್ಟೊಂದು ಪ್ರೀತಿಸ್ತಿದ್ದಾರೆ ಅಂತ ಹೇಳಿದ್ರೆ, ಸಾಸಿವೆ ಕಾಳಷ್ಟು ಪ್ರೀತಿಯನ್ನು ಯಾರಲ್ಲಿ ಇಟ್ಟಿದ್ದಾರೋ ಅವರೇ ನಮ್ಮನ್ನು ಇಷ್ಟೊಂದು ಪ್ರೀತಿ ಮಾಡ್ತಿದ್ದಾರೆ ಅಂದರೆ, ಇನ್ನು ಇಟ್ಟಿರುವಂಥವ್ರು ಇನ್ನೆಷ್ಟು ಪ್ರೀತಿ ಮಾಡ್ತಿರ್ಬೋದು? ಅವರಲ್ಲಿ ಇನ್ನೆಷ್ಟು ದೊಡ್ಡ ಸಮುದ್ರ ಇರ್ಬೋದು, ಪ್ರೀತಿಯ ಸಮುದ್ರ. ನಿಜನಾ? ಹೌದಾ? ಅವ್ರು ಅಷ್ಟೊಂದು ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಏನನ್ನು ಎಕ್ಸ್ಪೆಕ್ಟ್ ಮಾಡಬಹುದು? ಅವ್ರು ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ಏನನ್ನು ಆಶಿಸಬಹುದು? ನನ್ನ ಮಕ್ಕಳ ತಲೆಯಲ್ಲೂ ನನಗೆ ಸ್ವಲ್ಪ ಜಾಗ ಹೇಳಿ ಏನು ಮಾಡಬೇಕು? ಇರಬೇಕು. ಅದಕ್ಕೋಸ್ಕರ ರಾತ್ರಿ ಹೊತ್ತು ಬರ್ತಿದ್ದಾರಂತೆ, ನನ್ನ ಮಕ್ಕಳ ತಲೆಯಲ್ಲಿ ನನಗೂ ಸ್ವಲ್ಪ ಏನಾದರೂ ಜಾಗ ಇದೆಯಾ? ನನ್ನ ಮಕ್ಕಳು ನನ್ನನ್ನು ಏನಾದರೂ ಪ್ರೀತಿ ಮಾಡ್ತಿದ್ದಾರಾ? ಸೆಕೆಂಡ್ ಪಾಯಿಂಟ್ ಏನು? ಇಂಟ್ರೊಡ್ಯೂಸಸ್ ಯು ಟು ನ್ಯೂ ವರ್ಲ್ಡ್. ಒಂದು ತಾಯಿಯ ಪ್ರೀತಿ ಎಂಥದ್ದು ಅಂದರೆ ಹೊಸ ಪ್ರಪಂಚಕ್ಕೆ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡುವಂತಹದ್ದೇ ತಾಯಿ. ಇನ್ನು ತಂದೆಯ ಪ್ರೀತಿ ಎಂಥದ್ದು? ಇಂಟ್ರೊಡ್ಯೂಸಸ್ ದ ವರ್ಲ್ಡ್ ಟು ಯು. ತಾಯಿ ನಮ್ಮನ್ನು ಈ ಪ್ರಪಂಚಕ್ಕೆ, ಈ ಒಂದು ತಾಯಿ ನಮ್ಮನ್ನು ಈ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾರಂತೆ, ಪರಿಚಯ ಮಾಡ್ತಾರಂತೆ. ಹೌದಾ? ತಾಯಿಯ ಗರ್ಭದಿಂದ ನಾವು ಹೊರಗಡೆ ಬಂದ ನಂತರ ಅದೇ ಅಲ್ವಾ ಪ್ರಪ್ರಥಮ ಬಾರಿಗೆ ಈ ಪ್ರಪಂಚವನ್ನು ನಾವು ನೋಡುವಂತಹದ್ದು. ಇದರ ಅರ್ಥ ಏನು? ಒಂದು ತಾಯಿ ತನ್ನ ಮಗುವನ್ನು ಈ ಪ್ರಪಂಚಕ್ಕೆ ಪರಿಚಯ ಮಾಡ್ತಾಳೆ. ಆದರೆ ತಂದೆಯ ಪ್ರೀತಿ ಡಿಫ್ರೆಂಟ್. ಹೇಗೆ? ತಂದೆಯ ಪ್ರೀತಿ ಏನು ಮಾಡುತ್ತೆ? ಪ್ರಪಂಚವನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡುತ್ತೆ. ಹೌದಾ? ತಾಯಿ ಪ್ರೀತಿ ನಮ್ಮನ್ನು ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರೆ, ತಂದೆಯ ಪ್ರೀತಿ ಪ್ರಪಂಚವನ್ನು ನಿಮಗೆ ಪರಿಚಯ ಮಾಡುತ್ತೆ. ನಿಜನಾ? ಯಾವತ್ತಾದರೂ ತಂದೆಯ ಜೊತೆ ಹೋಗಬೇಕಾದ್ರೆ ತಂದೆ ಹೇಳಿದ್ದಾರೆ ನಿಮಗೆ, ನೋಡು ಮಗನೇ, ಇದು ಹಿಂಗೆ, ಈ ಪ್ರಪಂಚದಲ್ಲಿ ಇದು ಹಿಂಗೆ ವರ್ಕ್ ಆಗುತ್ತೆ, ಅದು ಹಾಗೆ, ನೀನು ಹಂಗಿರಬೇಕು ಹೇಳ್ಕೊಟ್ಟಿದ್ದಾರೆ? ಈ ಎರಡೂ ಪ್ರೀತಿ ಯಾರಲ್ಲಿದೆ? ದೇವರಲ್ಲ? ಯಾಕೆಂದರೆ ಅವರೇ ನಮ್ಮ ಕಣ್ಣು ಕಾಣಿಸುವಂಥವ್ರು ಮಾತ್ರ ತಂದೆ ತಾಯಿ. ನಾವು ಹುಟ್ಟುವುದಕ್ಕಿಂತ ಮುಂಚೆ ನಮ್ಮನ್ನು ಪರಿಚಯ ಮಾಡಿದ್ದು ಈ ಲೋಕಕ್ಕೆ ದೇವರೇ, ಮತ್ತೆ ಈ ಲೋಕವನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದು ಫಸ್ಟ್ ದೇವರೇ. ಹೌದಾ? ಥರ್ಡ್ ಪಾಯಿಂಟ್ ಏನು?
ಥರ್ಡ್ ಪಾಯಿಂಟ್, ಗಿವ್ಸ್ ಯು ಲೈಫ್. ತಾಯಿ ಏನು ಮಾಡ್ತಾಳಂತೆ, ಮಗನಿಗೆ ಜೀವ ಕೊಟ್ಟರೆ ತಂದೆ ಏನು ಮಾಡ್ತಾರಂತೆ, ಆ ಜೀವನದಲ್ಲಿ ಬದುಕುವಂತಹದ್ದು ಹೇಗೆ ಅಂತ ಹೇಳಿ ಕಲಿಸ್ಕೊಡ್ತಾರಂತೆ. ಅದೇ ಅಲ್ಲಿ ಬರೆದಿರುವಂತಹದ್ದು, ಗಿವ್ಸ್ ಯು ಲಿವಿಂಗ್ ಅಂದರೆ ಬದುಕುವಂತಹದ್ದು ಹೇಗೆ, ಜೀವನ ಅಂದರೆ ಏನು, ಹೇಗೆ ಬದುಕಬೇಕು ಅಂತ ಹೇಳಿ ತಂದೆ ಹೇಳ್ಕೊಡ್ತಾರಂತೆ. ತಾಯಿ ಜೀವ ಕೊಟ್ಟರೆ ತಂದೆ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಹೇಳಿ ಹೇಳ್ಕೊಡ್ತಾರಂತೆ. ಈ ಎರಡೂ ದೇವರು ಮಾಡಿಲ್ವಾ? ಮಾಡಿದಾರ? ಹಾಂ, ಜೀವ ಕೊಟ್ಟಿದ್ಯಾರು? ಶ್ವಾಸ ಕೊಟ್ಟಿದ್ಯಾರು? ದೇವ್ರೆ. ಆ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಹೇಳಿ ವ್ಯವಸಾಯ, ಕಾರ್ಪೆಂಟರ್ ಕೆಲಸ, ಮತ್ತು ಬ್ಲ್ಯಾಕ್ ಸ್ಮಿತ್, ಈ ಥರ ಶಿಲ್ಪಕಾರರ ಕೆಲಸ, ಇದೆಲ್ಲ ಯಾರು ಕಲಿಸ್ಕೊಟ್ಟಿದ್ದು? ನಾವು ಸತ್ಯವೇದದಲ್ಲಿ ಸಾಕಷ್ಟು ಸಾರಿ ನೋಡಿದ್ದೇವೆ. ಯಾರು ಕಲಿಸ್ಕೊಟ್ಟಿತ್ತು? ದೇವರೇ. ಪ್ರಾರಂಭದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೀವು ನೋಡಿದ್ರೆ ಕಾರ್ಪೆಂಟರ್ ಕೆಲಸ ಕಲಿಸ್ಕೊಟ್ಟಿದ್ದು ದೇವರು ಮನುಷ್ಯರಿಗೆ. ವ್ಯವಸಾಯ ಮಾಡುವಂತಹದನ್ನು ಕಲಿಸ್ಕೊಟ್ಟಿರುವಂತಹ ದೇವರು. ಹೌದಾ? ಒಬ್ಬ ಶಿಲ್ಪಿ ಕೆತ್ತುತ್ತಿದ್ದಾನೆ ಅಂತ ಹೇಳಿದ್ರೆ ಆ ಕೆಲಸವನ್ನು ಕಲಿಸ್ಕೊಟ್ಟಿರುವಂತಹ ದೇವರು. ಚಿನ್ನದಲ್ಲಿ ಕೆಲಸ ಮಾಡುವಂಥ ಕೆಲಸವನ್ನು ಕಲಿಸ್ಕೊಟ್ಟಿದ್ದೇವ್ರು. ಅದಕ್ಕೋಸ್ಕರ 4 ಜನ ಅವರ ಉದ್ಯೋಗಗಳನ್ನು ಮಾಡ್ಕೊಂಡು ಜೀವನ ನಡೆಸ್ತಿದ್ದಾರೆ. ನಿಜನಾ? ಹೌದಾ? 4th ಪಾಯಿಂಟ್ಗೆ ಹೋಗೋಣ. ಮೇಕ್ ಶ್ಯೂರ್ ಯು ಆರ್ ನಾಟ್ ಸ್ಟಾರ್ವಿಂಗ್. ನಾವು ಹಸ್ಕೊಂಡಿಲ್ಲ, ಇದನ್ನು ಎನ್ಶೋರ್ ಮಾಡುವಂತಹದ್ದು ಯಾರ ಕೆಲಸ, ಯಾರ ಪ್ರೀತಿ? ತಾಯಿಯ ಪ್ರೀತಿ. ತಾಯಿಯ ಪ್ರೀತಿ ಏನು ಮಾಡುತ್ತಂತೆ, ನನ್ನ ಮಕ್ಕಳು ಹಸ್ಕೊಂಡಿರಬಾರದು ಅಂತ ಹೇಳಿ ಆಶಿಸುತ್ತಂತೆ. ತಂದೆ ಪ್ರೀತಿ ಏನು ಮಾಡುತ್ತಂತೆ, ಮೇಕ್ ಶ್ಯೂರ್ ಯು ನೋ ದ ವ್ಯಾಲ್ಯೂ ಆಫ್ ಸ್ಟಾರ್ವಿಂಗ್. ಅಂದರೆ ಹಸಿವಿನ ಬೆಲೆ, ನನ್ನ ಮಕ್ಕಳು ಹಸ್ಕೊಂಡಿದ್ರೂ ಸಹ ಹಸಿವಿನ ಬೆಲೆ ಏನು ಅಂತ ಹೇಳಿ ಅವ್ರಿಗೆ ಅರ್ಥ ಆಗಬೇಕು. ಇದು ತಂದೆ ಪ್ರೀತಿ. ತಾಯಿಯ ಪ್ರೀತಿ ನನ್ನ ಮಕ್ಕಳು ಹಸ್ಕೊಂಡಿರಬಾರ್ದು ಅನ್ನುವಂತಹದ್ದು. ತಂದೆ ಪ್ರೀತಿ ನನ್ನ ಮಕ್ಕಳು ಹಸ್ಕೊಂಡಿದ್ರೆ ಅವಾಗವಾಗ ಆ ಹಸಿವಿನ ಬೆಲೆ ಏನು ಅಂತ ಹೇಳಿ ಅವ್ರಿಗೆ ಅರ್ಥ ಆಗಬೇಕು. ಇದು ತಂದೆ ಪ್ರೀತಿ. ಇದು ಎರಡೂ ದೇವರು ಮಾಡಿದಾರ? ಎರಡೂ ದೇವರು ಮಾಡಿದಾರ. ಯಾವಾಗಲೂ ನನ್ನ ಮಕ್ಕಳು ಹಸ್ಕೊಂಡಿರಬಾರ್ದು ಅಂತಲೂ ಎನ್ಶೋರ್ ಮಾಡಿದ್ದಾರೆ. ತಪ್ಪು ಮಾಡಿದಾಗ ಆ ಹಸಿವಿನ ಬೆಲೆ ಏನು ಅಂತ ಹೇಳಿ ಗೊತ್ತಾಗಬಾರ್ದು ಅಂತ ಹೇಳಿ ಸಾಕಷ್ಟು ಸಾರಿ ಆ ಥರ ಬಳಸ್ಕೊಂಡಿರುವಂತಹದ್ದು ಇದೆ, ಬುದ್ಧಿ ಕಲಿಸ್ಲಿಕ್ಕೋಸ್ಕರ. ಹೌದಾ? ಇದೆರಡು ಗುಣಗಳು ದೇವರಲ್ಲಿದೆಯಾ? ಹೌದಾ? ತಂದೆ ಬಗ್ಗೆ ಆಲೋಚನೆ ಮಾಡ್ಕೊಳ್ಳುವಂಥವ್ರು ಸಾಕಷ್ಟು ಜನ ಇದ್ದಾರೆ, ತಾಯಿ ಬಗ್ಗೆ ಆಲೋಚನೆ ಮಾಡುವಂಥವ್ರು ಸಾಕಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ. ದೇವರ ಬಗ್ಗೆ ಯಾರು ಆಲೋಚನೆ ಮಾಡ್ತಿದ್ದಾರೆ? ಯಾರ ಮನಸ್ಸಿನಲ್ಲಿ ದೇವ್ರಿಗೆ ಜಾಗ ಇದೆ ಹೇಳಿ? ಯಾರಿಗಿದೆ? ರಾತ್ರಿ ಮಲಗಬೇಕಾದ್ರೆ ಯಾವತ್ತಾದರೂ ತಾಯಿಗೆ ತಂದೆಗೆ ಹುಷಾರಿಲ್ಲ ಅಂತ ಹೇಳಿದ್ರೆ, ಅಯ್ಯೋ ನನ್ನ ತಂದೆಗೆ ಹುಷಾರಿಲ್ವೇ ಅನ್ನುವಂತಹ ಯೋಚನೆಯಲ್ಲಿ ನಿದ್ರೆ ಮಾಡುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಅದೇ ಥರ ದೇವ್ರ ಬಗ್ಗೆ ಆಲೋಚನೆ ಮಾಡಿ ನಿದ್ರೆ ಮಾಡುವಂಥವ್ರು ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಇದ್ದಾರೆ? ಆಗ ಕಾಲ್ ಮಾಡಿ ಕೇಳ್ತಿರ್ತೀರ ಅಲ್ವಾ, ಅಮ್ಮ ಊಟ ಆಯಿತಾ, ಅಪ್ಪ ಊಟ ಆಯಿತಾ? ಕೆಲವರಾದರೂ ಕೇಳ್ತಾರ? ಆ ಥರ ಮಕ್ಕಳಿದ್ರೂ ಸಿಗ್ತಾರೆ ನಿಮ್ಮ ಕೈಯಲ್ಲಿ. ಇಲ್ಲಿ ದೇವರಿಗೆ ಏನು ಬೇಕು? ದೇವರು ನನ್ನ ಇಷ್ಟು ಪ್ರೀತಿ ಮಾಡಿದ್ರಲ್ವ, ಅವರಲ್ಲಿರುವಂಥ ಅಷ್ಟೊಂದು ಪ್ರೀತಿಯಲ್ಲಿ ಇಷ್ಟಿಷ್ಟು ಪ್ರೀತಿಯನ್ನು ನನ್ನ ತಂದೆ ತಾಯಿಯಲ್ಲಿ ಇಟ್ಟಿದ್ದಾರಲ್ವ, ಅವ್ರಿಗೇನು ಬೇಕು ಅನ್ನುವಂತೆ ಆಲೋಚನೆ ಮಾಡುವಂತಹ ಮಕ್ಕಳು ಎಷ್ಟು ಜನ ಇದ್ದಾರೆ ಭೂಮಿ ಮೇಲೆ? ಮುಂದೆ ಹೋಗೋಣ. ಹಾಗೆ 5th ಪಾಯಿಂಟ್, ಪರ್ಸಾನಿಫೈಸ್ ಕೇರ್. ಕೇರ್ ಅಂತ ಹೇಳಿದ್ರೆ ನಿಮ್ಮನ್ನು ಆತ್ಮೀಯವಾಗಿ ನೋಡಿಕೊಳ್ಳುವಂತಹದ್ದು, ನಿಮ್ಮ ಬಗ್ಗೆ ಕಾಳಜಿಯನ್ನು ವೆರಿ ಗುಡ್, ಕಾಳಜಿಯನ್ನು ವಹಿಸುವಂತಹದ್ದು. ಹೌದಾ? ಹಾಂ, ಕಾಳಜಿ ಅನ್ನುವಂತಹ ಪದಕ್ಕಿರುವಂತಹ ಇನ್ನೊಂದು ಅರ್ಥ ಅಮ್ಮ ಅಂತ ಈ ಪಾಯಿಂಟ್ನ ಪ್ರಕಾರ. ಹೌದಾ? ಆ ಕಡೆ ಏನು ಹೇಳ್ತದೆ 5th ಪಾಯಿಂಟಲ್ಲಿ? ಪರ್ಸಾನಿಫೈಸ್ ರೆಸ್ಪಾನ್ಸಿಬಿಲಿಟೀಸ್, ಬಾಧ್ಯತೆಗಳು ಅನ್ನುವಂಥ ಇನ್ನೊಂದು ಪದಕ್ಕಿರುವಂಥ ಅರ್ಥ ಏನಂದರೆ ತಂದೆ. ಹೌದಾ? ಮಗುವಿಗೆ ಕಾಳಜಿಯನ್ನು ತೋರಿಸ್ತಾರೆ ಯಾರಾದರೂ ಅಂತ ಹೇಳಿದ್ರೆ ಅದು ತಾಯಿ. ಕಾಳಜಿಗಿರುವಂಥ ಇನ್ನೊಂದು ಪದ ತಾಯಿ ಅಂತೆ. ಬಾಧ್ಯತೆಗಳು ಅನ್ನುವಂತಹ ಇನ್ನೊಂದು ಆ ಪದಕ್ಕಿರುವಂಥ ಇನ್ನೊಂದು ಅರ್ಥ ಏನಂತೆ? ತಂದೆ. ದೇವರು ಇದೆರಡನ್ನೂ ಮಾಡಿಲ್ವ ನಮ್ಮ ಜೀವನಗಳಲ್ಲಿ? ಒಂದು ಕಡೆ ಕಾಳಜಿ ವಹಿಸಿ, ಒಂದು ಕಡೆ ಕೇರ್ ಮಾಡ್ತಾ, ಇನ್ನೊಂದು ಕಡೆ ಬಾಧ್ಯತೆಗಳನ್ನು ನಮಗೆ ಕಲಿಸ್ತಾ, ಅವರ ಬಾಧ್ಯತೆಗಳು ಮಕ್ಕಳಾಗಿರುವಂತಹ ನಮ್ಮ ಪರವಾಗಿ ನೆರವೇರಿಸ್ತಾ ನೋಡ್ಕೊಳ್ತಿಲ್ವ ದೇವರು ನಮ್ಮನ್ನು? ಪ್ರೀತಿ ಮಾಡ್ತಿದ್ದಾರೆ? ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾರೆ. ಹಾಂ, ತಂದೆ ಪ್ರೀತಿ ಒಂಥರ, ತಾಯಿ ಪ್ರೀತಿ ಒಂಥರ. ತಂದೆಯಲ್ಲಿರುವಂಥ ಪ್ರೀತಿ ತಾಯಿಲಿಲ್ಲ, ತಾಯಿಯಲ್ಲಿರುವಂಥ ಪ್ರೀತಿ ತಂದೆಯಲ್ಲಿಲ್ಲ. ಇಲ್ಲಿ ವಿಚಿತ್ರ ಅಂದರೆ ಇದು, ತಂದೆಯಲ್ಲಿರುವಂಥ ಪ್ರೀತಿಯ ಗುಣಗಳು ತಾಯಿಗೆ ಬರಲಿಕ್ಕೆ ಚಾನ್ಸ್ ಇಲ್ಲ, ತಾಯಿಯಲ್ಲಿರುವಂಥ ಪ್ರೀತಿ ಗುಣಗಳು ತಂದೆಗೆ ಬರಲಿಕ್ಕೆ ಚಾನ್ಸ್ ಇಲ್ಲ ಈ ಲೋಕದಲ್ಲಿ. ಆದರೆ ದೇವರೊಬ್ಬರಲ್ಲಿ ಮಾತ್ರ ಈ ತಾಯಿಯಲ್ಲಿರುವಂಥ ಪ್ರೀತಿನೂ ಇದೆ, ಆ ತಂದೆಯಲ್ಲಿರುವಂಥ ಪ್ರೀತಿನೂ ಇದೆ. ಹೌದಾ? ದೊಡ್ಡದ ದೇವರ ಪ್ರೀತಿ. ಇವಾಗ ಯಾವುದು ನ್ಯಾಯ? ಅಷ್ಟೊಂದು ನಮ್ಮನ್ನು ಪ್ರೀತಿ ಮಾಡುವಂಥವರು, ನನ್ನ ಮಕ್ಕಳ ತಲೆಯಲ್ಲೂ ಸಹ ನನಗೆ ಜಾಗ ಇರಬೇಕು, ಅವರೂ ಸಹ ನನ್ನನ್ನು ಪ್ರೀತಿ ಮಾಡಬೇಕು ಅನ್ನುವಂತಹ ನ್ಯಾಯನ ಹೇಳಬೇಕು. ನ್ಯಾಯನ ಅಲ್ವಾ? ಹೀಗೆ ದೇವರು ಕೋರ್ಕೊಳ್ಳುವಂತಹ ನ್ಯಾಯನ? ಹೌದು. 6th ಪಾಯಿಂಟ್, ಪ್ರೊಟೆಕ್ಟ್ಸ್ ಯು ಫ್ರಮ್ ಅ ಫಾಲ್. ನಾವು ಬಿದ್ದರೆ ಅದರಿಂದ ನಮ್ಮನ್ನು ತಡೆದು ಕಾಪಾಡುವಂತಹದ್ದು ಯಾರು? ತಾಯಿ. ತಂದೆ ಏನು ಮಾಡ್ತಾರಂತೆ? ತಂದೆ ಪ್ರೀತಿ ಎಂಥದ್ದಂತೆ?
ಟೀಚಸ್ ಯು ಹೌ ಟು ಗೆಟ್ ಅಪ್ ಫ್ರಮ್ ಅ ಫಾಲ್. ಬಿದ್ದಿರುವಂಥವ್ರು ನೀವು ಹೇಗೆ ಎದ್ದು ನಿಲ್ಲಬೇಕು ಅಂತ ಹೇಳಿ ತಂದೆ ಪ್ರೀತಿ ಕಲಿಸುತ್ತಂತೆ. ಹೌದಾ? ತಾಯಿ ಪ್ರೀತಿ ಅಂಥದ್ದು ನೀವು ಬೀಳದಂತೆ ಕಾಪಾಡುವಂತಹ ತಾಯಿ ಪ್ರೀತಿ. ಆದರೆ ಬಿದ್ದಿರುವಂತಹ ನೀವು ಎಷ್ಟು ಸರಿ ಬಿದ್ದರೂ ಸಹ ಹೇಗೆ ಮತ್ತೆ ಎದ್ದು ನಿಲ್ಲಬೇಕು ಅಂತ ಹೇಳಿ ಯಾವ್ದು ಕಲಿಸುತ್ತಂತೆ? ತಂದೆ ಪ್ರೀತಿ. ಇವೆರಡೂ ಸಹ ಯಾರಲ್ಲಿದೆ? ದೇವರಲ್ಲಿ. ನಾವು ನೋಡಿದ್ದೀವಲ್ವ, ಸಾಕಷ್ಟು ಹಳೆ ಒಡಂಬಡಿಕೆಯಲ್ಲಿ ಸಾಕಷ್ಟು ಘಟನೆಗಳನ್ನು ಓದಿ ನೋಡಿದ್ದೇವೆ. ಬಿದ್ದಿರುವಂಥವ್ರಿಗೆ ಎದ್ದೇಳುವಂಥದ್ದು ಹೇಗೆ ಅಂತಲೂ ಕಲಿಸಿದ್ದಾರೆ, ಬೀಳದಂತೆಯೂ ಕಾಪಾಡಿದ್ದಾರೆ. ಈ ಎರಡೂ ಪ್ರೀತಿ ದೇವರಲ್ಲಿದೆಯಾ? ನೆಕ್ಸ್ಟ್ ಪಾಯಿಂಟ್, 7th ಪಾಯಿಂಟ್, ಟೀಚಸ್ ಯು ವಾಕಿಂಗ್. ಅಮ್ಮ ಏನು ಮಾಡ್ತಾರೆ? ನಡಿಗೆಯನ್ನು ಹೇಳ್ಕೊಟ್ಟಿದ್ದು ಅವರೇ ಅಲ್ವಾ? ತಂದೆ ಪ್ರೀತಿ ಏನು ಮಾಡುತ್ತಂತೆ? ಟೀಚಸ್ ಯು ವಾಕ್ ಆಫ್ ಲೈಫ್. ನಿಮ್ಮ ಜೀವನದಲ್ಲಿ ನೀವು ಹೇಗೆ ನಡಿಬೇಕು ಅಂತ ಹೇಳಿ ತಂದೆ ಪ್ರೀತಿ ಕಲಿಸ್ಕೊಡುತ್ತಂತೆ. ನಾವು ಶರೀರಕ್ಕೆ ಸಂಬಂಧಪಟ್ಟಂತೆ ಹೇಗೆ ನಡಿಬೇಕು ಅಂತ ತಾಯಿ ಪ್ರೀತಿ ಕಲಿಸ್ಕೊಟ್ರೆ, ತಂದೆ ಪ್ರೀತಿ ನಮ್ಮ ಜೀವನದಲ್ಲಿ ಜೀವನದುದ್ದಕ್ಕೂ ಸಹ ಯಾವ್ಯಾವ ಘಟನೆಯಲ್ಲಿ ಹೇಗೆ ನಡ್ಕೊಂಡು ಹೋಗಬೇಕು, ಮುಂದೆ ಹೋಗ್ತಾ ಇರಬೇಕು ಅಂತ ಹೇಳಿ ತಂದೆ ಪ್ರೀತಿ ಕಲಿಸ್ಕೊಡುತ್ತಂತೆ. ಇದು ಎರಡೂ ಇದೆಯಾ ದೇವರಲ್ಲಿ? ಇದೆಯಾ? ನೆಕ್ಸ್ಟ್ ಪಾಯಿಂಟ್, 8th ಪಾಯಿಂಟ್, ಟೀಚಸ್ ಫ್ರಮ್ ಹರ್ ಓನ್ ಎಕ್ಸ್ಪೀರಿಯನ್ಸಸ್. ತಾಯಿ ಪ್ರೀತಿ ತನ್ನ ಅನುಭವಗಳನ್ನು ನಿಮಗೆ ಹೇಳಿ ಕಲಿಸುತ್ತಂತೆ ತಾಯಿ ಪ್ರೀತಿ. ತಂದೆ ಪ್ರೀತಿ ಏನು ಮಾಡುತ್ತೆ? ಟೀಚಸ್ ಯು ಟು ಲರ್ನ್ ಫ್ರಮ್ ಯೋರ್ ಓನ್ ಎಕ್ಸ್ಪೀರಿಯನ್ಸಸ್. ನಿಮ್ಮ ಅನುಭವಗಳನ್ನು ನೀವು ಉಪಯೋಗ ಮಾಡ್ಕೊಂಡು ಕಲಿಬೇಕು. ಅದು ತಂದೆ ಪ್ರೀತಿ. ತಾಯಿ ಪ್ರೀತಿ ತನ್ನ ಅನುಭವಗಳನ್ನು ನಿಮಗೆ ಹೇಳಿ ಕಲಿಸಿದ್ರೆ, ತಂದೆ ಪ್ರೀತಿ ನಿಮ್ಮ ಅನುಭವಗಳನ್ನು ನೀನು ಇದನ್ನೆಲ್ಲ ಅನುಭವಿಸಿ ಇದನ್ನು ಗುರುತಿಸಿ ಹೀಗೆ ನಡ್ಕೋಬೇಕು ಮಗನೇ ಮಗಳೇ ಅಂತ ಹೇಳಿ ತಂದೆ ಪ್ರೀತಿ ಕಲಿಸ್ಕೊಡುತ್ತಂತೆ. ಇದು ಎರಡನ್ನೂ ಮಾಡಿದ್ಯಾ? ದೇವರಿಗಂತೂ ಆ ರೀತಿಯಾಗಿರುವಂಥ, ಯಾಕೆಂದರೆ ತಾಯಿ ಅಲ್ಲಲ್ಲಿ ತಪ್ಪು ಮಾಡಿರುವಂತಹದ್ದು ಅಥವಾ ತಮ್ಮ ಜೀವನದಲ್ಲಿ ತಪ್ಪು ಹೆಜ್ಜೆಯನ್ನು ಹಾಕಿರುವಂತಹದ್ದು, ತಪ್ಪು ನಿರ್ಣಯಗಳನ್ನು ತೊಗೊಂಡಿರುವಂತಹದ್ದು ಸಾಕಷ್ಟು ಇರುತ್ತೆ, ಯಾಕೆಂದರೆ ಮನುಷ್ಯರಲ್ವ. ಆದರೆ ದೇವರು ತನ್ನ ಅನುಭವಗಳನ್ನು ನಿಮಗೆ ಹೇಳ್ತಿಲ್ಲ, ನೀವು ಕರೆಕ್ಟಾಗಿ ಹೆಂಗೆ ಏನು ಮಾಡಬೇಕು, ಒಂದೂ ಸಹ ನಿಮ್ಮ ಜೀವನದಲ್ಲಿ ತಪ್ಪು ಹೆಜ್ಜೆ ಹಿಡಿದು ಮುಂದೆ ಹೋಗಬೇಕಾದ್ರೆ ಏನು ಮಾಡಬೇಕು ಹಾಗೆ ಹೇಳ್ಕೊಡ್ತಿದ್ದಾರೆ. ನಿಜನಾ? ಅಂದರೆ ತಂದೆ ತಾಯಿಯಂದಿರು ಅವರ ಜೀವನದಲ್ಲಿ ಸಾಕಷ್ಟು ತಪ್ಪು ಹೆಜ್ಜೆಗಳನ್ನು ಇಟ್ಟಿರುವಂಥ ಉದಾಹರಣೆಗಳಿರುತ್ತೆ. ಇವರೇ ನಮ್ಮನ್ನು ಇಷ್ಟೊಂದು ಪ್ರೀತಿ ಮಾಡ್ತಿದ್ದಾರೆ ಅಂದರೆ, ಇಡೀ ತನ್ನ ಜೀವಮಾನ ಅನ್ನುವಂತಹ ಪದ ಇಲ್ಲ ದೇವರಿಗೆ, ಆದರೆ ಯಾವತ್ತೂ ಸಹ ಎಂದಿಗೂ ಸಹ ತಪ್ಪೇ ಮಾಡದೇ ಇರುವಂಥವ್ರು ನಿಮ್ಮನ್ನು ಗೈಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಕೈಯನ್ನು ಹಿಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳಿ ಒಂದ್ಸರಿ ಊಹೆ ಮಾಡ್ಕೊಳ್ಳಿ. ಹೌದಾ? ಆ ಫಸ್ಟ್ ಗ್ರೇಡ್ ಎಕ್ಸ್ಪೀರಿಯನ್ಸ್ ಸಿಕ್ಕಬೇಕು ಅಂತ ಹೇಳಿ ಯಾರು ಇನ್ಶೋರ್ ಮಾಡ್ತಿದ್ದಾರೆ? ದೇವರು. ನೆಕ್ಸ್ಟ್, ಲಾಸ್ಟ್ ಪಾಯಿಂಟ್, 9ನೇ ಪಾಯಿಂಟ್, ಮದರ್ಸ್ ಲವ್ ಇಸ್ ನೋನ್ ಟು ಯು ಸಿನ್ಸ್ ಬರ್ತ್. ತಾಯಿ ಪ್ರೀತಿ ನಮ್ಗೆ ಯಾವಾಗಲಿಂದ ಪರಿಚಯ ಇದೆ? ಹುಟ್ಟಿದಂದಿನಿಂದಲೂ ಪರಿಚಯ ಇದೆ. ಹೌದಾ? ಆ ಕಡೆ ತಂದೆ ಪ್ರೀತಿ ಎಂಥದ್ದಂತೆ, ಫಾದರ್ಸ್ ಲವ್ ಇಸ್ ನೋನ್ ವೆನ್ ಯು ಬಿಕಮ್ ಅ ಫಾದರ್. ತಂದೆ ಪ್ರೀತಿ ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ವಂತೆ. ಹೌದಾ? ನಾವು ತಂದೆ ಆದರೆ ಮಾತ್ರ ನಮ್ಮ ತಂದೆ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಿದ್ರು ಅಂತ ಹೇಳಿ ನಮಗೆ ಅರ್ಥ ಆಗುವಂತಹದ್ದು, ಅದಲ್ಲಿ ಬರ್ತಿರುವಂತಹದ್ದು. ತಾಯಿ ಪ್ರೀತಿ ಎಂಥದ್ದು? ಹುಟ್ಟಿದಂದಿನಿಂದ ತಾಯಿ ಪ್ರೀತಿಯನ್ನು ನೋಡ್ತಿದ್ದೀವಿ, ಆದರೆ ತಂದೆ ಪ್ರೀತಿ ಯಾವಾಗ ಮಾತ್ರ ಗೊತ್ತಾಗುತ್ತೆ? ನಾವು ತಂದೆ ಆಗ್ತೀವಲ್ವ, ಆವಾಗ ನಮ್ಮ ತಂದೆ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಿದ್ರು ಅಂತ ಹೇಳಿ ಗೊತ್ತಾಗುತ್ತೆ. ಇವಾಗ ನೀವು ಹೇಳಿ, ಇದು ಎರಡೂ ಪಾಯಿಂಟ್ ದೇವರಲ್ಲಿದೆಯಾ? ತಾಯಿ ಹುಟ್ಟಿದಂದಿನಿಂದ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ರು. ನೀವು ಗರ್ಭದಲ್ಲಿರುವಾಗಲಿಂದಲೇ ನಿಮ್ಮನ್ನು ಪ್ರೀತಿ ಮಾಡಲಿಕ್ಕೆ ಶುರು ಮಾಡಿದ್ದು ಯಾರು? ದೇವರು. ಹೌದಾ? ಅಲ್ಲಿ ತಂದೆ ಪ್ರೀತಿ ಆದರೂ ನೀವು ತಂದೆ ಆಗಿದ ತಕ್ಷಣ ನಿಮ್ಮ ತಂದೆ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳಿ ನಿಮಗೆ ಗೊತ್ತಾಗಬಹುದು. ಆದರೆ ದೇವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಗೊತ್ತಾಗ್ತಾನೆ ಇಲ್ಲ ಮನುಷ್ಯರಿಗೆ. ಅವ್ರ ತಂದೆ ಆದರೂ, ತಾತ ಆದರೂ, ಮುತ್ತಾತ ಆದರೂ ಗೊತ್ತಾಗ್ತಾನೆ ಇಲ್ಲ. ಅದು ದೇವರಿಗೆ ಬಂದಿರುವಂತಹ ಪಾಡು ಪಜೀತಿ. ಹೌದಾ ಇಲ್ವಾ? ಇವಾಗ ಹೇಳಿ, ಈ ಎರಡೂ ಕ್ಯಾಟಗರಿಗಿಂತ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡಿದ್ಯಾರು? ದೇವ್ರ? ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ರ? ತನ್ನಲ್ಲಿರುವಂಥ ಇಷ್ಟಿಷ್ಟು ಪ್ರೀತಿಯನ್ನು ಇಬ್ಬರಲ್ಲಿ ಇಟ್ಟಿರೋದಕ್ಕೆ ಇವರೇ ಇಷ್ಟೊಂದು ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಅಂದರೆ, ಆ ಇಟ್ಟಂಥವ್ರು ಇನ್ನೆಷ್ಟು ಪ್ರೀತಿ ಮಾಡ್ಬೋದು? ಹೌದಾ? ಆ ಇಟ್ಟಂಥವರು ನಾನು ನನ್ನ ಮಕ್ಕಳನ್ನು ಇಷ್ಟೊಂದು ಪ್ರೀತಿ ಮಾಡ್ತಿದ್ದೀನಿ ಅಂದರೆ, ಅವರೂ ಸಹ ನನ್ನನ್ನು ಸ್ವಲ್ಪ ಪ್ರೀತಿ ಮಾಡಬೇಕು, ಅವರ ಮನಸ್ಸಲ್ಲೂ ನನಗೊಂದು ಸ್ವಲ್ಪ ಜಾಗ ಇರಬೇಕು ಅಂತ ಹೇಳಿ ಕೋರ್ಕೊಳ್ಳುವಂತಹ ತಪ್ಪ ನಿಮ್ಮನ್ನು ರಾತ್ರಿ ಹೊತ್ತು ಬಂದು ಪರಿಶೋಧನೆ ಮಾಡುವಂತಹದ್ದು ತಪ್ಪ? ನೀವು ನಿದ್ರೆ ಮಾಡ್ತಿರ್ಬೇಕಾದ್ರೆ ನಿಮ್ಮ ಮನಸ್ಸನ್ನು ನೋಡಿ ನಿಮ್ಮ ಆಲೋಚನೆಗಳನ್ನು ನೋಡುವಂತಹದ್ದು, ನಿಮ್ಮ ಊಹೆಗಳನ್ನು ನೋಡುವಂತಹದ್ದು ತಪ್ಪ? ಇವಾಗ ಸತ್ಯವೇದದಲ್ಲಿ ಒಂದು ವಚನವನ್ನು ನೋಡೋಣ. ನಮಗೆ ಕೊಟ್ಟಿರುವಂತಹ ಫಸ್ಟ್ ಆಜ್ಞೆ ಏನು ಗೊತ್ತಾ? ಹೊಸ ಒಡಂಬಡಿಕೆಯಲ್ಲಿ ಮಾರ್ಕನು ಬರೆದ ಸುವಾರ್ತೆ ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ. ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 28ನೇ ವಚನವನ್ನು ಓದೋಣ. 12:28.
ಹ್ಞೂ ಹ್ಞೂ ಹಾಂ ಹ್ಞೂ ಇಲ್ಲಿಂದ ಗಮನ ಕೊಟ್ಟು ನೋಡಿ ಪ್ರಿಯರೇ, ಎಲ್ಲ ಆಜ್ಞೆಗಳಲ್ಲಿ ಮೊದಲನೆಯದು ಯಾವುದು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು 29ನೇ ವಚನ, ಯಾವುದು ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡವಾಗಿರುವಂಥ ಪಾಪದ ಕೆಲಸ ಏನು? ಇಲ್ಲಿ ಗೊತ್ತಾಗುತ್ತೆ ನಮಗೆ. ಈ ಆಜ್ಞೆಯನ್ನು ಇಲ್ಲಿ ಫಸ್ಟ್ ಆಜ್ಞೆ ಕೊಟ್ಟಿದ್ದಾರಲ್ವ, ಈ ಆಜ್ಞೆಯನ್ನು ಮೀರಿದರೆ ಅದು ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪಾಪ ನಾವು ಮಾಡ್ತಿರುವಂತಹದ್ದು. ಏನಂತೆ ಫಸ್ಟ್ ಆಜ್ಞೆ ನಮ್ಗೆ ಕೊಟ್ಟಿರುವಂತಹದ್ದು ಏನಂತೆ? ಯಾವುದು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೇ ಆಜ್ಞೆ. ಮೊದಲನೇ ಆಜ್ಞೆ ಏನು? ದೇವರನ್ನು ಪೂರ್ಣ ಮನಸ್ಸಿನಿಂದ, ಅಂದರೆ ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ನಿಮ್ಮ ಮನಸ್ಸು ತುಂಬ ದೇವರಿರಬೇಕು. ರಾತ್ರಿ ಬಂದು ದೇವರು ಪರಿಶೋಧನೆ ಮಾಡ್ತಾರಲ್ವ, ರಾತ್ರಿ ಬಂದು ನಿಮ್ಮ ಮನಸ್ಸನ್ನು ತೆಗೆದು ನೋಡ್ತಾರಲ್ವ, ಹಾಂ, ಯಾರಿರಬೇಕು? ಪೂರ್ತಿಯಾಗಿ ಹೃದಯದಲ್ಲಿ ದೇವರೇ ಇರಬೇಕು. ಅದು ಪೂರ್ಣ ಮನಸ್ಸಿನಿಂದ ದೇವರನ್ನು ಪ್ರೀತಿ ಮಾಡುವಂತಹದ್ದು ಅನ್ನುವಂತಹ ಸೆಂಟೆನ್ಸ್ಗಿರುವಂತಹ ಅರ್ಥ ಎಷ್ಟು ಜನರ ಮನಸ್ಸಲ್ಲಿರುತ್ತೆ? ಆ ಥರ ದೇವರು ಅಂದ್ಕೊಂಡಿರುವಂತಹ ಥರ ಎಷ್ಟು ಜನರ ಮನಸ್ಸಿರುತ್ತೆ? ಸ್ವಲ್ಪ ಇರುತ್ತಾ? ಪೂರ್ತಿ ಬೇಡ, ಸ್ವಲ್ಪ ಇದ್ರೂ ಸಾಕು. ಸ್ವಲ್ಪ ಆದರೂ ಇರುತ್ತಾ? ನಮಗೆ ಸಾವಿರಾರು ಯೋಚನೆಗಳು ರಾತ್ರಿ ನಿದ್ರೆ ಮಾಡಬೇಕಾದ್ರೆ, ಹೌದಾ? ಅವ್ರ ಬಗ್ಗೆ, ಇವ್ರ ಬಗ್ಗೆ, ಇದ್ರ ಬಗ್ಗೆ, ಅದ್ರ ಬಗ್ಗೆ. ದೇವರು ಏನು ಕೋರ್ಕೊಳ್ತಿದ್ದಾರೆ? ಖಾಲಿ ಇರಬೇಕು. ನನ್ನ ಮಕ್ಕಳ ಮನಸ್ಸು ಪೂರ್ತಿಯಾಗಿ ಖಾಲಿ ಇರಬೇಕು. ಆ ಖಾಲಿ ಹೃದಯದ ತುಂಬ ನಾನೇ ಇರಬೇಕು. ಇದು ಮೊಟ್ಟ ಮೊದಲನೇ ಆಜ್ಞೆ. ಈ ಆಜ್ಞೆಯನ್ನು ಮೀರಿದ್ರೆ ಪಾಪಿಗಳೇನ? ಆಜ್ಞೆಯನ್ನು ಮೀರಿದ್ರೆ ಪಾಪಿಗಳೇನ? ಹೌದು. ಇವಾಗ ಹೇಳಿ, ಪ್ರಪಂಚದಲ್ಲಿ ಎಷ್ಟು ಜನ ಪಾಪಿಗಳು? ನಮ್ಮಲ್ಲಿ ಎಷ್ಟು ಜನ ಪಾಪಿಗಳು? ಹೌದಾ? ಮನಸ್ಸು ತುಂಬ ದೇವರು ಇರಬೇಕು ಅಂತ ದೇವರು ಕೋರ್ಕೊಳ್ತಿರುವಂತಹದ್ದು. ಕಳ್ಳತನ ಮಾಡಬೇಕಾಗಿಲ್ಲ ಪಾಪಿ ಆಗಬೇಕು ಅಂತ ಹೇಳಿದ್ರೆ, ಸುಳ್ಳು ಹೇಳಬೇಕಾಗಿಲ್ಲ ಪಾಪಿ ಆಗಬೇಕು ಅಂತ ಹೇಳಿದ್ರೆ, ಮೋಸ ಮಾಡಬೇಕಾಗಿಲ್ಲ ಪಾಪಿ ಆಗಬೇಕು ಅಂತ ಹೇಳಿದ್ರೆ, ಏನು ಮಾಡಿದ್ರೆ ಸಾಕು? ದೇವರನ್ನು ಪ್ರೀತಿ ಮಾಡದೇ ಇದ್ದರೆ ಸಾಕು. ಯಾರವರು? ಪಾಪಿಗಳು. ಇನ್ನೊಂದು ಸಾರಿ ಹೇಳಿ, ದೇವರನ್ನು ಪ್ರೀತಿ ಮಾಡದೇ ಇದ್ದರೆ ಸಾಕು. ಇವ್ರು ಏನು? ಇವ್ರು ಸುಳ್ಳು ಹೇಳಿಲ್ಲ ಅಂದರು, ಮೋಸ ಮಾಡದೇ ಇದ್ದರು, ಇವ್ರು ಕುಡಿಯದೇ ಇದ್ದರು, ಹೌದಾ? ಇವ್ರಿಗೆ ಯಾವ ಚಟಗಳಿಲ್ಲದೆ ಹೋದರು, ಇವರು ವ್ಯಭಿಚರಿಸದೇ ಇದ್ದರು, ಇವರೇನು? ಪಾಪಿಗಳು. ಯಾಕಂದರೆ ದೇವರ ಆಜ್ಞೆಯನ್ನು ಮೀರ್ತಿದಾರಲ್ವ. ದೇವರನ್ನು ಪ್ರೀತಿ ಮಾಡಬೇಕು ಅನ್ನುವಂತಹದ್ದು ಮೊದಲನೇ ಆಜ್ಞೆ. ಆದರೆ ಆ ಮೊದಲನೇ ಆಜ್ಞೆಯನ್ನೇ ಮೀರ್ತಿದ್ದೀವಲ್ವ, ಹೌದಾ? ಪರಲೋಕ ಯಾರಿಗೋಸ್ಕರ ಸೃಷ್ಟಿ ಮಾಡಿದ್ದಾರೆ? ನಮಗೋಸ್ಕರನ. ಇವಾಗ ತಾನೇ ನಮ್ಮ ಮನಸ್ಸಲ್ಲಿ ದೇವರಿಲ್ಲ ಅಂತ ಒಪ್ಕೊಂಡ್ವಲ್ವ. ನಮ್ಗೆ ಎಲ್ಲಿ ಕೊಡ್ತಾರೆ ಪರಲೋಕ ಮತ್ತು ದೇವರು? ಯಾರಿಗೋಸ್ಕರ ಮಾತ್ರ ಗೊತ್ತಾ ಪರಲೋಕ? ದೇವರಿಗೆ ತಮ್ಮ ಮನಸ್ಸಿನಲ್ಲಿ ಯಾರ್ಯಾರು ಜಾಗ ಕೊಟ್ಟಿದ್ದಾರೋ ಅವರಿಗೆ ಮಾತ್ರ ಪರಲೋಕ. ಯಾರು ದೇವರನ್ನು ಪ್ರೀತಿ ಮಾಡ್ತಿದ್ದಾರೋ ಅವರಿಗೆ ಮಾತ್ರ ಪರಲೋಕ. ಒಂದ್ಸರಿ ನೋಡೋಣ ಸತ್ಯವೇದದಲ್ಲಿ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ಓದೋಣ. ಸಾಕು. ಏನರ್ಥ ಆಯಿತು ನಮಗೆ ವಚನದಲ್ಲಿ? ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತಹದ್ದೆಲ್ಲವನ್ನು. ಏನೇನು ಸಿದ್ಧ ಮಾಡಿದ್ದಾರೆ ದೇವರು ನಮಗೆ? ಬೇಗ ಬೇಗ ಹೇಳಿ, ಏನೇನು ಸಿದ್ಧ ಮಾಡಿದ್ದಾರೆ ದೇವರು? ಎಲ್ಲವನ್ನು ಸಿದ್ಧ ಮಾಡಿದ್ದಾರೆ. ಪರಲೋಕದಲ್ಲಿ ಸ್ಥಳ, ಕಿರೀಟ, ಅದು ಇದು ಸಿಂಹಾಸನ ಎಲ್ಲ ಸೃಷ್ಟಿ ಮಾಡಿ ಇಟ್ಕೊಂಡಿದ್ದಾರೆ, ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆ ರೆಡಿ ಮಾಡಿ ಇಟ್ಕೊಂಡಿರುವಂತಹದ್ದೆಲ್ಲ ಯಾರಿಗೆ ಮಾತ್ರ ಅಂತೆ? ಕದಿಯದೇ ಇರುವಂಥವರಿಗೆ ಅಂತ ಬರ್ಸಿದ್ದಾರೆ ಇಲ್ಲಿ. ಆದರೆ ಕದಿರಿ ಅನ್ನುವಂತಹದ್ದೆಲ್ಲ ನನ್ನ ಉದ್ದೇಶ. ಅದೆಲ್ಲ ಬೇಸಿಕ್ ಆಜ್ಞೆಗಳು. ಅದನ್ನೆಲ್ಲ ಮಾಡಿ ಮುಗಿಸಿ ನೆಕ್ಸ್ಟ್ ನಾವು ಬೆಳಿಬೇಕು ಅನ್ನುವಂಥದ್ದು ಇದೆ ಈ ಸಂದೇಶದ ಸಾರಾಂಶ. ಓಕೆ? ಕಳ್ಳತನ ಮಾಡಿಲ್ಲ ಅಂತ ಹೇಳಿದ್ರೆ ಕೊಡ್ತೀನಿ ಅಂತ ಬರ್ಸಿದ್ದಾರೆ, ಮೋಸ ಮಾಡಿಲ್ಲ ಅಂದರೆ ಕೊಡ್ತೀನಿ ಅಂತ ಬರ್ಸಿದ್ದಾರೆ. ಅದೆಲ್ಲ ಮಾಡಿ, ಅಂದರೆ ಮೋಸ ಮಾಡದೆ, ಕಳ್ಳತನ ಮಾಡದೆ, ಸುಳ್ಳು ಹೇಳದೆ, ಇದನ್ನೆಲ್ಲ ಮಾಡಿ ಮುಗಿಸಿ ನೆರವೇರಿಸಿ ಅದಾದ ನಂತರ ನೆಕ್ಸ್ಟ್ ಇನ್ನೂ ಏನು ಮಾಡಬೇಕಂತೆ? ಪರಲೋಕ ಬೇಕಂದರೆ ದೇವರನ್ನು ಪ್ರೀತಿ ಮಾಡಬೇಕು. ಇನ್ನೊಂದ್ಸರಿ ಓದೋಣ ಈ ಮಾತನ್ನು. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು, ಹೌದಾ? ಏನೇನು ಸಿದ್ಧ ಮಾಡಿಟ್ಕೊಂಡಿದ್ದಾರೋ ಇದೆಲ್ಲ ಯಾರಿಗೆ ಮಾತ್ರ? ತನ್ನನ್ನು ಪ್ರೀತಿಸುವಂಥವರಿಗೆ ಮಾತ್ರ. ನಾವು ಯಾವುದೋ ಮಾಯೆಯಲ್ಲಿದ್ದೀವೇನೋ,
ಪ್ರಪಂಚದಲ್ಲಿರುವಂತಹ ಜನ ಯಾವುದೋ ಮಾಯೆಯಲ್ಲಿದ್ದಾರೇನೋ, ಹೌದಾ? ನಾವು ಯಾರ ತಂಟೆಗೆ ಹೋಗ್ತಿಲ್ಲ ಬ್ರದರ್, ನಾವು ಸುಳ್ಳು ಹೇಳ್ತಿಲ್ಲ, ಇದು ಮಾಡ್ತಿಲ್ಲ, ಅದು ಮಾಡ್ತಿಲ್ಲ. ನಮ್ಮ ಮನಸ್ಸಲ್ಲಿ ದೇವರಿಲ್ವಾ? ಇಲ್ಲ. ಪರಲೋಕ. ಒಂದು ದಿನ ನ್ಯಾಯ ವಿಚಾರಣೆಯಲ್ಲಿ ನಿಂತ್ಕೊಳ್ತೀವಲ್ವಾ? ಪ್ರಭು, ನನ್ನ ಹಾಡು ಹೇಳಿದೆ, ಯಾವುದರಿಂದ ಹೇಳಿದೆ? ನನ್ನ ತುಟಿಗಳಿಂದ ಹೇಳಿದೆ, ನನ್ನ ಬಾಯಿಂದ ಹೇಳಿದೆ. ನಾನು ಬರ್ಸಿದ್ದೀನಲ್ವಾ? ನಿನ್ನ ತುಟಿಗಳಿಂದ ನೀನು ಹೇಳಿ, ನಿನ್ನ ಬಾಯಿಂದ ನೀನು ಹೇಳಿ, ನಿನ್ನ ಮನಸ್ಸು ನನಗೆ ದೂರವಾಗಿದ್ದರೆ ಪರಲೋಕ ಕೊಡೋದಿಲ್ಲ ಅಂತ ಹೇಳಿ ಬರ್ಸಿದ್ದೀನಲ್ವಾ? ಹೌದಾ? ಪ್ರಭು, ನಿನ್ನನ್ನು ನಾನು ಪ್ರಭು ಪ್ರಭು ಅಂತ ಹೇಳಿ 100 ಸರಿ ಕರೆದೆ, 1000 ಸ್ತೋತ್ರಗಳನ್ನು ಹೇಳಿದೆ. ಯಾವುದರಿಂದ ಹೇಳಿದೆ? ಬಾಯಿಂದ. ನಿನ್ನ ಮನಸ್ಸು ಎಲ್ಲಿತ್ತು? ನಾನು ಪ್ರತಿ ರಾತ್ರಿನೂ ಬರ್ತಿದ್ದೆ ಮಗನೇ, ನೀನು ನಿದ್ರೆ ಮಾಡ್ತಿರ್ಬೇಕಾದ್ರೆ. ನಿನ್ನ ಮನಸ್ಸಲ್ಲಿ ಏನೇನು ಆಲೋಚನೆ ಇದೆ ಅಂತ ಹೇಳಿ ಒಂದೊಂದಾಗಿ ಎಳೆಯಾಗಿ ಪರಿಶೋಧನೆ ಮಾಡ್ತಿದ್ದೆ. ಈ ಪ್ರಪಂಚದಲ್ಲಿ ಯಾರಿಗಾದರೂ ಈ ಟ್ಯಾಲೆಂಟ್ ಇದೆಯಾ? ಮನಸ್ಸನ್ನು ರೀಡ್ ಮಾಡುವಂತಹ ಟ್ಯಾಲೆಂಟ್ ಯಾರಿಗಾದರೂ ಇದೆಯಾ? ನಾವು ನಗುಮುಖವಾಗಿದ್ದರೂ ಮನಸ್ಸಲ್ಲಿ ಏನೇನೋ ಓಡ್ತಿರುತ್ತೆ. ಅದು ಮನುಷ್ಯರಾಗಿ ನಮ್ಮ ಸ್ಪೆಷಾಲಿಟಿ. ಆದರೆ ನಮಗೆ ಮನಸ್ಸು ಕೊಟ್ಟಿರುವಂಥ ದೇವರ ಸ್ಪೆಷಾಲಿಟಿ ಏನು? ನಮ್ಮ ನಗುಮುಖ ಎದುರು ಆ ಮುಖವನ್ನು ದೇವರು ನೋಡೋದೇ ಇಲ್ವಂತೆ. ದೇವ್ರಿಗೆ ಡೈರೆಕ್ಟಾಗಿ ನಮ್ಮ ಮನಸ್ಸು ಕಾಣಿಸ್ತಿರುತ್ತಂತೆ. ಆ ಮನಸ್ಸಲ್ಲಿ ಏನು ಓಡ್ತಿದೆ? ಆ ಮನಸ್ಸಲ್ಲಿ ನಾನು ಇದ್ದೀನಾ ಇಲ್ವಾ? ಹೇಳಿ. ಈಗ ಇಡೀ ಪ್ರಪಂಚದಲ್ಲಿ ಜನರೆಲ್ಲರೂ ಮಾಡ್ತಿರುವಂಥ ಅತ್ಯಂತ ದೊಡ್ಡ ತಪ್ಪು ಏನು? ದೇವರನ್ನು ಪ್ರೀತಿಸದೇ ಇರುವಂತಹದ್ದು. ಹೌದಾ? ನಾವು ಇದು ಮಾಡ್ತಿದ್ದೀವಿ, ಅದು ಮಾಡ್ತಿದ್ದೀವಿ. ನಾನು ಆಗಲೇ ಹೇಳಿದ್ನಲ್ವ, 1000 ಸ್ತೋತ್ರ ಹೇಳ್ತಿದ್ದೀವಿ, ಕೋಟಿ ಸ್ತೋತ್ರ ಹೇಳ್ತಿದ್ದೀವಿ, ಪ್ರಾರ್ಥನೆ ಮಾಡ್ತಿದ್ದೀವಿ. ನಮ್ಮ ಮನಸ್ಸಿಲ್ವಾ ದೇವರ ಕಡೆ? ಖಂಡಿತವಾಗ್ಲೂ ದೇವರು ಅದನ್ನು ಕೇಳಿಸ್ಕೊಳ್ಳೋದು ಇಲ್ಲ, ನಮಗೆ ಪರಲೋಕನೂ ಕೊಡೋದಿಲ್ಲ. ಮನುಷ್ಯರೆಲ್ಲರ ದೃಷ್ಟಿಯಲ್ಲಿ ನಾವು ದೊಡ್ಡ ಭಕ್ತರಾಗಿರ್ಬೋದು, ಮನುಷ್ಯರೆಲ್ಲರ ದೃಷ್ಟಿಯಲ್ಲಿ ನಾವು ದೊಡ್ಡ ಭಕ್ತರಾಗಿರ್ಬೋದು. ದೇವರು ಮಾತ್ರ ಏನು ಮಾಡ್ತಾರೆ? ತಳ್ಳಿಬಿಟ್ಟಿರ್ತಾರೆ. ಯಾಕೆಂದರೆ ಅವ್ರು ಒಂದಿನೂ ಮಿಸ್ ಮಾಡ್ತಾರೆ. ರಜಾ ಹಾಕ್ತೆ ಬರ್ತಿದ್ದಾರಲ್ವ ನಿಮ್ಮ ಮನಸ್ಸನ್ನು ನೋಡಲಿಕ್ಕೆ, ನಮ್ಮ ಮನಸ್ಸುಗಳನ್ನು ನೋಡಲಿಕ್ಕೆ ಒಂದಿನೂ ಮಿಸ್ ಮಾಡದೆ ಬರ್ತಿದ್ದಾರಲ್ವ. ನೀವು ಟ್ರೈನಲ್ಲಿದ್ದರೂ, ರಾತ್ರಿ ಮಲಗಬೇಕಾದ್ರೆ ನೀವು ಟ್ರೈನಲ್ಲಿ ನಿದ್ರೆ ಮಾಡಿದ್ರು ಯಾರು ಬಂದು ನೋಡ್ತಾರೆ? ದೇವರು. ನೀವು ಫ್ಲೈಟಲ್ಲಿ ಹೋಗ್ತಿದ್ರು, ಪ್ರಯಾಣ ಮಾಡ್ತಿದ್ರು, ಯಾರು ನಿಮ್ಮ ಮನಸ್ಸನ್ನು ನೋಡ್ತಾರೆ? ದೇವರು. ರಜೆ ಇಲ್ವಾ? ನೀವು ನಿದ್ರೆ ಮಾಡ್ತಿರ್ಬೇಕಾದ್ರೆ ರಾತ್ರಿ ದೇವರು ನಿಮ್ಮ ಪಕ್ಕದಲ್ಲಿರ್ತಾರೆ. ನಿಮ್ಮ ತಲೆಯಲ್ಲಿರುವಂತಹ ಓಡುವಂಥ ಆಲೋಚನೆಗಳನ್ನೆಲ್ಲ ಒಂದೊಂದಾಗಿ ಹಿಡಿದು ಪರಿಶೋಧನೆ ಮಾಡ್ತಿರ್ತಾರೆ. ಆ ದಿನ ಪೂರ್ತಿ ಏನೇನು ಆಲೋಚನೆ ಮಾಡ್ತಿದ್ದೀವಿ ಅಂತ ಹೇಳಿ ನೋಡ್ತಾರೆ. ಹೌದಾ? ಭಯ ಆಗುತ್ತಾ ಇದನ್ನು ಕೇಳಿದಾಗ? ದೇವರು ಯಾವುದರ ಪ್ರಕಾರ ಲೆಕ್ಕ ಬರ್ಕೊಳ್ತಾರೆ ಅಂದರೆ ಇದರ ಪ್ರಕಾರ ಲೆಕ್ಕ ಬರ್ಕೊಳ್ತಾರೆ. ನಾವು ನೀತಿವಂತರು, ನಾವು ಪಾಪಿಗಳು ಅನ್ನುವಂತಹದ್ದು ಯಾವುದರ ಪ್ರಕಾರ ಲೆಕ್ಕ ಬರ್ಕೊಳ್ತಾರೆ? ಇದ್ರ ಪ್ರಕಾರ. ನನ್ನ ಮಗನ ತಲೆಯಲ್ಲಿ ಏನು ಓಡ್ತಿದೆ, ಏನು ಓಡ್ತಿತ್ತು ಅವನಿಗೆ ಕೆಲಸ ಮಾಡಬೇಕಾದ್ರೆ ನನ್ನ ಮಗನ ತಲೆಯಲ್ಲಿ ಏನು ಓಡ್ತಿತ್ತು? ನಾನು ದೇವರಿಗೋಸ್ಕರನೇ ಮಾಡಬೇಕು ಅಂತ ಹೇಳಿ ಓಡ್ತಿತ್ತ, ಅಥವಾ ಬೇರೆ ಯಾವುದಾದ್ರೂ ಕಾರಣ ಓಡ್ತಿತ್ತ? ಇದನ್ನು ನೋಡ್ತಾರಂತೆ, ಪಟ್ ಅಂತ ಹೇಳಿ ಹಿಡಿತಾರಂತೆ. ಹೌದಾ? ದೊಡ್ಡ ಪಾಪ ಯಾವುದು ಪ್ರಪಂಚದಲ್ಲಿ? ದೇವರನ್ನು ಪ್ರೀತಿ ಮಾಡದೇ ಇರುವಂತಹದ್ದು, ಒಂದು ವೇಳೆ ಕದಿಯದೇ ಇರುವಂತಹದ್ದು, ಮೋಸ ಮಾಡದೇ ಇರುವಂತಹದ್ದು. ಇವರೇ ನೀತಿವಂತರಾದರೆ ಪ್ರಪಂಚದಲ್ಲಿ ಆ ಥರ ಸಾಕಷ್ಟು ಜನ ಇದ್ದಾರೆ, ಗೊತ್ತಾ? ಪ್ರಪಂಚದಲ್ಲಿ ಆ ರೀತಿ ಸಾಕಷ್ಟು ಜನ ಇದ್ದಾರೆ. ಈ ಜೈನಿಸಮ್ ಗೊತ್ತಲ್ವ ಪ್ರಿಯರೇ? ನಮಗೆ ಜೈನಿಸಮ್ ಧರ್ಮ ಗೊತ್ತಲ್ವ? ಇವರು ಇರುವೆಗೂ ಸಹ ಹಾನಿ ಮಾಡಬಾರ್ದು ಅಂತ ನೋಡ್ತಾರೆ, ಗೊತ್ತಾ? ಯಾವುದಕ್ಕೂ ಹಾನಿ ಮಾಡಬಾರ್ದು ಅಂತ ನೋಡ್ತಾರೆ. ಇರುವೆಗೂ ಹುಳಕ್ಕೂ ಹಾನಿ ಮಾಡಬಾರ್ದು ಅಂತ ನೋಡುವಂತಹ ಜನ ಇವರು. ಅಹಿಂಸಾ ಪದ್ಧತಿಯನ್ನು ಪಾಲಿಸ್ತಾರೆ. ಇವಾಗ ನೀವು ಹೇಳಿ, ಹಾಗಿದ್ರೆ ಯಾರು ಪರಲೋಕಕ್ಕೆ ಹೋಗಬೇಕು? ಒಂದು ವೇಳೆ ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥ ಕೆಲಸಗಳು, ಅಹಿಂಸೆ ಮಾಡಬಾರ್ದು, ಮೋಸ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಇಷ್ಟು ಸಾಕು ಪರಲೋಕಕ್ಕೆ ಹೋಗಲಿಕ್ಕೆ ಅನ್ನುವಂತಹದ್ದೇ ನಿಜ. ಆದರೆ ಯಾರು ಪರಲೋಕಕ್ಕೆ ಹೋಗ್ತಾರೆ? ಹಾಗಿದ್ರೆ ಅವರೇ ಹೋಗ್ಬೇಕಲ್ವ? ಹೌದಾ ಅಲ್ವಾ? ದೇವರು ಆ ಥರ ನೋಡ್ತಿಲ್ವಂತೆ, ಆ ಥರ ಕೌಂಟ್ ಮಾಡ್ತಿಲ್ವಂತೆ. ನಮ್ಮ ಆಲೋಚನೆಗಳು, ನನ್ನ ಮಕ್ಕಳು ತಮ್ಮ ಹೃದಯಗಳಲ್ಲಿ ನನ್ನನ್ನು ಪ್ರೀತಿ ಮಾಡ್ತಿದ್ದಾರಾ, ನಾನು ಇದ್ದೀನ ಅವರ ಮನಸ್ಸಿನಲ್ಲಿ, ಇದನ್ನು ನೋಡ್ತಿದ್ದಾರಂತೆ. ರಾತ್ರಿ ಬಂದು ದೇವರು ಒಬ್ಬರ ತಲೆಯನ್ನು ಹಿಂಗೆ ಓಪನ್ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಬಗದ್ರು ಅಂತ ಅಂದ್ಕೊಳ್ಳಿ, ಗಲೀಜು ಒಳಗಡೆ, ಹೌದಾ? ಚೀ ಅಂತ ಹೇಳಿ ಬಿಸಾಕಬೇಕು. ನೀವು ಆವಾಗ ತೆಂಗಿನಕಾಯಿ ಹೊಡಿತೀರಾ ಅಲ್ವಾ? ತೆಂಗಿನಕಾಯಿ ಹೊಡೆದು ಓಪನ್ ಮಾಡ್ತೀರಾ, ಕೆಟ್ಟೋಗಿದ್ರೆ ಏನು ಮಾಡ್ತೀರಾ? ಚೀ ಅಂತ ಹೇಳಿ ಪಕ್ಕಕ್ಕೆ ಹಾಕ್ತೀರಾ. ಇದೇ ಪ್ರತಿನಿತ್ಯವೂ ಪ್ರತಿ ರಾತ್ರಿಯೂ ನಡೀತಿರುವಂತಹದ್ದು. ದೇವರು ಬಂದು ನೋಡಿದಾಗ ಅವರು ಒಬ್ಬರ ತಲೆಯನ್ನು ಬಗದು, ಅಂದರೆ ನಿಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ತಿರುವಂತಹದ್ದು, ಬಗದು ನೋಡಿದ್ರೆ ಗಲೀಜು, ಹಾಗೆ ಕ್ಲೋಸ್ ಮಾಡಿ ಹೋಗ್ಬಿಡ್ಬೇಕು. ಇನ್ನೊಬ್ಬರ ತಲೆಯಲ್ಲಿ ಓಪನ್ ಮಾಡಿದ್ರೆ ಇನ್ನೊಂದು ಗಲೀಜು. ಹೌದಾ? ಯಾರ ಹೃದಯದಲ್ಲಿ ಅಬ್ಬಾ ಸೂಪರ್ ಆಗಿದೆ ಒಳಗಡೆ, ಅದು ಯಾರ ಹೃದಯದಲ್ಲಿ ಸಿಗ್ತಿದೆ ಅನುಭವ ದೇವರಿಗೆ ಹೇಳಿ? ಯಾರ ಹೃದಯದಲ್ಲಿ, ಯಾರ ಆಲೋಚನೆಯಲ್ಲಿ ಸಿಗ್ತದೆ ಹೇಳಿ? ಆ ಥರ ಪೂರ್ಣ ಮನಸ್ಸಿನಿಂದ, ಮನಸ್ಸು ಪೂರ್ತಿ ದೇವರನ್ನೇ ಇಟ್ಕೊಂಡಿರುವಂಥವ್ರು ಯಾರ್ಯಾರು? ಅವ್ರು ಮಾತ್ರ ನೀತಿವಂತರು.
ದೇವರು ಸತ್ಯವೇದದಲ್ಲಿ ಬರೆಸಿರುವಂತಹ ಪ್ರಕಾರ ಅವರು ಮಾತ್ರ ನೀತಿವಂತರು. ಪೂರ್ಣ ಶಕ್ತಿಯಿಂದ ಪೂರ್ಣ ಮನಸ್ಸಿನಿಂದ ದೇವರನ್ನು ಪ್ರೀತಿ ಮಾಡುವಂಥವ್ರು ಮಾತ್ರ ನೀತಿವಂತರು. ಉಳಿದಿರುವಂಥವರೆಲ್ಲ ಪಾಪಿಗಳೇ. ನಾವು ಸಭೆಗೆ ಬರ್ತಿರ್ಬೋದು, ನಾವು ಪ್ರಸಂಗಗಳನ್ನು ಕೇಳ್ತಿರ್ಬೋದು, ಇಲ್ವಾ ದೇವರು ನಮ್ಮ ಮನಸ್ಸು ಪೂರ್ತಿ ಇಲ್ವಾ, ನಮ್ಮ ಆಲೋಚನೆಗಳಲ್ಲಿ ದೇವರಿಲ್ವಾ, ನಾವು ಅಷ್ಟರ ಮಟ್ಟಿಗೆ ದೇವರನ್ನು ಪ್ರೀತಿಸ್ತಿಲ್ವಾ? ಖಂಡಿತವಾಗ್ಲೂ ನಮ್ಮನ್ನು ಯಾವ ಕ್ಯಾಟಗರಿಗೆ ಸೇರಿಸ್ತಾರೆ ದೇವರು? ಆ ಕ್ಯಾಟಗರಿಗೆ. ನಾವು ಪಾಪಿಗಳೇ ದೇವರ ದೃಷ್ಟಿಯಲ್ಲಿ, ಒಂದು ವೇಳೆ ಆ ಥರ ಇದ್ದರೆ. ಹೌದಾ? ನಾನು ಆಗಲೇ ಕೇಳಿದೆ ಒಂದು ಪ್ರಶ್ನೆ, ಏನು ಕೊಟ್ಟಿಲ್ಲ ದೇವರು? ನಾವು ದೇವರನ್ನು ಪ್ರೀತಿ ಮಾಡದೇ ಇದ್ದೀವಿ ಅಂತ ಹೇಳಿದ್ರೆ ಪೂರ್ಣ ಮನಸ್ಸಿನಿಂದ, ನಮಗೇನು ಕೊಟ್ಟಿಲ್ಲ, ಏನು ಕೊರತೆ ಇಟ್ಟಿದ್ದಾರೆ ಅಂತ ಹೇಳಿ ಹೀಗಿದ್ದೀವಿ? ಏನು ಕೊರತೆ ಇಟ್ಟಿದ್ದಾರೆ? ನೀವು ಯಾರನ್ನಾದರೂ ಅತಿಥಿಯನ್ನು ಮನೆಗೆ ಕರ್ಕೊಂಡು ಬಂದು ರುಚಿಯಾಗಿರುವಂತಹ ಅಡುಗೆಯನ್ನು ಬಡಿಸಿ, ಅವರು ಚೆನ್ನಾಗಿ ತಿಂತಿದ್ದಾರೆ, ಅವರ ಮುಖದಲ್ಲಿ ಭಾವನೆ ನಿಮಗೆ ಗೊತ್ತಾಗುತ್ತಲ್ವ, ಅಡುಗೆ ತುಂಬ ಚೆನ್ನಾಗಿರೋ ಥರ ರಿಯಾಕ್ಷನ್ ಕೊಟ್ಕೊಂಡು ತಿಂತಿದ್ದಾರೆ. ಅವ್ರ ಬಾಯಿಂದ ನೀವು ಒಂದು ಮಾತನ್ನು ಎಕ್ಸ್ಪೆಕ್ಟ್ ಮಾಡ್ತೀರಲ್ವ, ಏನು ಹೇಗಿದೆ ಅಂತ ಅವರೇ ಹೇಳ್ತಾರೆ. ಹೇಗಿದೆ ಅಂತ ಹೇಳಿ ಅವರೇ ಹೇಳ್ತಾರೆ, ತುಂಬ ಚೆನ್ನಾಗಿತ್ತಮ್ಮ. ಯಾರು ಮಾಡಿದ್ದು ಅಂತ ಹೇಳಿ ಕೇಳ್ತಾರೆ. ಯಾರು ಮಾಡಿತ್ತು? ಒಬ್ಬರು ಮನೆಯಲ್ಲಿ 3-4 ಜನ ಸೊಸೆಯಂದಿರಿದ್ದಾರೆ ಅಥವಾ 3-4 ಜನ ಸ್ತ್ರೀಯರಿದ್ದರೆ, ಯಾರು ಮಾಡಿದ್ದು ಇಷ್ಟೊಂದು ಚೆನ್ನಾಗಿರುವಂಥ ಅಡುಗೆ? ಇಷ್ಟು ಜನರಲ್ಲಿ ಯಾರು ಮಾಡಿತ್ತು ಅಂತ ಹೇಳಿ ಕೇಳ್ತಾರೆ. ಹಾಂ, ಸೂಪರ್ ಆಗಿರುವಂಥ ಒಂದು ಆರ್ಟನ್ನು ನೋಡಿದ್ರಿ ಅಂತ ಅಂದ್ಕೊಳ್ಳಿ, ಒಂದು ಪೇಂಟಿಂಗನ್ನು ನೋಡಿದ್ರಿ ಅಂತ ಅಂದ್ಕೊಳ್ಳಿ. ಅಲ್ಲಿ ಕೆಳಗಡೆ ಇರುತ್ತೆ ಆರ್ಟ್ ಬೈ ಅಂತ. ಒಂದು ವೇಳೆ ಅದು ಹಾಕಿಲ್ಲ ಅಂತ ಹೇಳಿದ್ರೆ ಬಂದವರೆಲ್ಲ ಏನು ಮಾಡ್ತಿರ್ತಾರೆ? ಯಾರು ಮಾಡಿತ್ತು ಇದನ್ನು? ಇಷ್ಟೊಂದು ಚೆನ್ನಾಗಿರುವಂತಹದನ್ನು ಯಾರು ಮಾಡಿತ್ತು? ಹೌದಾ? ದೇವರು ಅಷ್ಟೇ ಅಲ್ವಾ ಎಕ್ಸ್ಪೆಕ್ಟ್ ಮಾಡ್ತಿರುವಂತಹದ್ದು ನಮ್ಮಿಂದ? ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ಇಷ್ಟು ಚೆನ್ನಾಗಿ ಕೊಟ್ಟಿದ್ದೆಲ್ಲ ತಂದೆ ನೀನು ಪ್ರಕೃತಿಯನ್ನು, ಇದನ್ನೆಲ್ಲ ನನಗೆ ಬೇಕಾಗಿರುವಂಥದ್ದೆಲ್ಲ, ಇಷ್ಟೊಳ್ಳೆ ತಂದೆ, ಇಷ್ಟೊಳ್ಳೆ ತಾಯಿ, ಇಷ್ಟೊಂದೇ ಕುಟುಂಬ ಎಲ್ಲವನ್ನು ಕೊಟ್ಟಿದೆಯಲ್ವ. ಹಾಂ, ಇದನ್ನು ಕೊಟ್ಟವ್ರು ಯಾರು ಅಂತ ನನ್ನ ಮಕ್ಕಳು ಯೋಚನೆ ಮಾಡಿ ನನ್ನನ್ನು ಅವರ ಹೃದಯದಲ್ಲಿ ಇರಿಸ್ಕೊಳ್ತಾರೆ. ಅಷ್ಟೇ ದೇವರು ಕೋರ್ಕೊಳ್ತಿರುವಂತಹದ್ದು. ಹೌದಾ? ನಿಮ್ಮಲ್ಲೂ ಒಂದು ವೇಳೆ ಅಭಿಪ್ರಾಯ ಇದ್ದರೆ, ಇದನ್ನು ಮಾಡಿದ್ರೆ ಸಾಕು, ಅದನ್ನು ಮಾಡಿದ್ರೆ ಸಾಕು, ಇದನ್ನು ಮಾಡದೇ ಇದ್ದರೆ ಸಾಕು, ಸುಳ್ಳು ಹೇಳದೇ ಇದ್ದರೆ ಸಾಕು, ಪಾಪ ಮಾಡದೇ ಇದ್ದರೆ ಸಾಕು, ನಾವು ನೀತಿವಂತರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ದೇವರನ್ನು ಹುಚ್ಚರ ಥರ ಪ್ರೀತಿ ಮಾಡಿದರೆ ಮಾತ್ರ, ತುಂಬು ಹೃದಯದಿಂದ. ಯಾಕೆಂದರೆ ದೇವರು ಕೋರ್ಕೊಂಡಿರುವಂತಹದ್ದು ಹಾಗೆ, ದೇವರು ನಮ್ಮನ್ನು ಪ್ರೀತಿ ಮಾಡಿರುವಂತಹದ್ದು ಹಾಗೆ. ಅದರಲ್ಲಿ ಕಲಬೆರಕೆ ಇದೆಯಾ? ದೇವರು ನಮ್ಮನ್ನು ಪ್ರೀತಿ ಮಾಡಿರುವಂಥ ಪ್ರೀತಿಯಲ್ಲಿ ಕಲಬೆರಕೆ ಇದೆಯಾ? ಅಡಲ್ಟ್ರೇಷನ್ ಏನಾದರೂ ಇದೆಯಾ? ಏನೂ ಇಲ್ಲ. ಅವರು ಪೂರ್ಣ ಹೃದಯದಿಂದ ನಮ್ಮನ್ನು ಪ್ರೀತಿ ಮಾಡಿದ್ರು. ನೀವಾಗಲೇ ನೋಡಿದ್ರಲ್ವ, ತಂದೆ ತಾಯಿಗಿಂತ ಹೆಚ್ಚಾಗಿ ಕೋಟಿ ಪಟ್ಟಷ್ಟು, 1000 ಪಟ್ಟಷ್ಟು ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಮತ್ತೆ ಅದನ್ನೇ ರಿವರ್ಸ್ ಕೋರ್ಕೊಳ್ತಿದ್ದಾರೆ. ನನ್ನ ಮಕ್ಕಳು ಸಹ ಪೂರ್ಣ ಮನಸ್ಸಿನಿಂದ ನನ್ನನ್ನು ಪ್ರೀತಿ ಮಾಡಬೇಕು. ಹೌದಾ? ಇನ್ನು ಮುಂದೆ ಯಾರಾದರೂ ನಿಮ್ಮನ್ನು ಕೇಳಿದ್ರು ಅಂತ ಅಂದ್ಕೊಳ್ಳಿ, ಬ್ರದರ್, ನಾನೊಬ್ಬರ ತಂಟೆಗೆ ಹೋಗೋದಿಲ್ಲ, ನಾನು ಸುಳ್ಳು ಹೇಳೋದಿಲ್ಲ, ನಾನು ಅನ್ಯಾಯ ಮಾಡೋದಿಲ್ಲ, ನಾನು ಯಾವ ತಪ್ಪನ್ನು ಮಾಡೋದಿಲ್ಲ, ಆಸೆ ಪಡೋದಿಲ್ಲ, ಸುಳ್ಳು ಹೇಳೋದಿಲ್ಲ ಅಂತ ಹೇಳಿದ್ರು ಅಂತ ಅಂದ್ಕೊಳ್ಳಿ. ಯಾವುದು ದೊಡ್ಡ ತಪ್ಪು? ಆದರೆ ಚರ್ಚಿಗೆ ಮಾತ್ರ ಬರೋದಿಲ್ಲ ಅಂದರು ಅಂತಾರೆ ಅಂತ ಅಂದ್ಕೊಳ್ಳಿ. ಅವರು ನೀವು ಕರೆದ್ರೆ, ಸಭೆಗೆ ಬನ್ನಿ ಅಂತ ಹೇಳಿ ಕರೆದ್ರೆ, ಹಾಂ ಇಲ್ಲ ಬ್ರದರ್, ನೀವು ಪ್ರಸಂಗ ಕಳಿಸಿದ್ರೆ ನೋಡಿ ಬ್ರದರ್ ಅಂತ ಹೇಳಿದ್ರೆ, ಇಲ್ಲ ಬ್ರದರ್ ನಮ್ಗೆ ಆಗಿ ಬರೋದಿಲ್ಲ ಇದು ಅಂತಿದ್ದಾರೆ. ಆದರೆ ತಪ್ಪುಗಳನ್ನು ಮಾತ್ರ, ಈ ಥರ ಕಳ್ತನ ಮಾಡೋದಿಲ್ಲ, ಸುಳ್ಳು ಹೇಳೋದಿಲ್ಲ, ವ್ಯಭಿಚರಿಸೋದಿಲ್ಲ, ಈ ಥರ ತಪ್ಪುಗಳನ್ನು ಮಾತ್ರ ನಾನು ಮಾಡ್ತಿಲ್ಲ ಅಂತ ಹೇಳ್ಕೊಳ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಪ್ರಥಮ ಪಾಪಿ ಯಾರು? ಪ್ರಪ್ರಥಮವಾಗಿ ಪಾಪಿಗಳ ಲಿಸ್ಟಲ್ಲಿ ಯಾರು ಬರ್ತಾರೆ? ಇವರೇ. ಯಾಕೆ ಹೇಳಿ? ಯಾಕೆ? ಇಷ್ಟೊತ್ತು ಕೇಳಿದಿರಲ್ವ ಯಾಕೆ? ಇವರೇ ಯಾಕೆ ಫಸ್ಟ್ ಬರ್ತಾರೆ? ದೇವರನ್ನು ಪ್ರೀತಿಸ್ತಿಲ್ಲ. ಅರ್ಥ ಆಯ್ತಾ ನಮಗೆ? ಯಾವುದು ಪಾಪ, ಯಾವುದು ಪುಣ್ಯ? ಈ ಸಂದೇಶವನ್ನು ಕೇಳಿದಾಗ ನಿಮಗೇನು ಅನ್ನಿಸ್ತು? ಯಾವುದು ಪಾಪ? ಹೌದಾ? ನಾವು ಯಾವುದ್ಯಾವುದೋ ಮಾಯೆಯಲ್ಲಿ. ನಿನ್ನೆ ನೀವು ಮೊದಲನೇ ಭಾಗವನ್ನು ಏನು ಕೇಳಿದ್ರಲ್ವ, ಸಂದೇಶವನ್ನು, ಪಾಪ ಅಂದರೆ ಏನು ಅನ್ನುವಂತಹ ಮೊದಲನೇ ಭಾಗವನ್ನು ಕೇಳಿದ್ರ? ಹಾಂ, ಆ ಸಂದೇಶ ಇದರ ಕೆಳಗಡೆ ಬರುತ್ತೆ. ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತಲ್ವ? ನಾವು ಅಲ್ಲಿ ನೋಡಿದ್ವಲ್ವ ಪಾಪಗಳು, ಇದು ಪಾಪ, ಇದು ಪಾಪ, ಇದು ಪಾಪ ಅಂತ ಹೇಳಿ ನೋಡಿದ್ವಲ್ವ? ಆ ಸಂದೇಶ ಇದರ ಕೆಳಗಡೆ ಬರುತ್ತೆ. ಇದನ್ನು ಮೇಲ್ ಬರ್ಕೋಬೇಕು. ಫಸ್ಟ್ ಯಾವುದು ದೊಡ್ಡ ಪಾಪ ಯಾವುದು? ದೇವರನ್ನು ಪ್ರೀತಿಸ್ತಾ ಇರುವಂತಹದ್ದು. ಆಮೇಲೆ ನಾವು ನೆನ್ನೆ ಆಲೋಚನೆ ಮಾಡಿರುವಂತಹ ಉಳಿದ ವಿಚಾರಗಳೆಲ್ಲ ಕೆಳಗಡೆ ಬರ್ಕೋಬೇಕು. ಅರ್ಥ ಆಯ್ತಾ ನಮಗೆ? ನೆನ್ಪಿಟ್ಕೊಳ್ಳಿ, ಇನ್ನು ಮುಂದೆ ಪ್ರತಿನಿತ್ಯವೂ ರಜಾ ಹಾಕದೆ, ವೀಕೆಂಡ್ಸ್ ಇದ್ದರು, ಹಬ್ಬಗಳಿದ್ದರು, ಸೆಮಿನಾರ್ ಇದ್ದರು, ನಿಮ್ಮ ಮನೆಯಲ್ಲಿ ನಿದ್ರೆ ಮಾಡ್ತಿದ್ರು, ನೀವು ಫ್ಲೈಟಲ್ಲಿದ್ದರು, ನೀವು ಟ್ರೈನಲ್ಲಿದ್ದರು, ಯಾರು ಬರ್ತಾರೆ? ದೇವರು ಬರ್ತಾರೆ. ನಿಮ್ಮ ಆಲೋಚನೆಗಳನ್ನು ನೋಡಲಿಕ್ಕೆ. ಯಾವ ಆಲೋಚನೆಯಿಂದ ನಿದ್ರೆ ಮಾಡ್ತಿದ್ದೀರಾ? ಇನ್ನು ಮುಂದೆ ಇದನ್ನು ಗಮನದಲ್ಲಿ ಇಟ್ಕೊಳ್ತಿರ್ತೀವ? ದೇವರು ಬಂದು ನನ್ನ ಮಗನ ತಲೆಯಲ್ಲಿ ಏನೋ ಇರಬೇಕು, ನನ್ನ ಬಗ್ಗೆ ಏನೋ ಆಲೋಚನೆ ಮಾಡಿ ನಿದ್ರೆ ಮಾಡ್ತಿರ್ತಾನೆ, ಮತ್ತಾಯನು ಬರೆದ ಸುವಾರ್ತೆ ಬಗ್ಗೆ ಆಲೋಚನೆ ಮಾಡ್ತಿರ್ತಾನೋ, ಯೋಹಾನನು ಬರೆದ ಸುವಾರ್ತೆ ಬಗ್ಗೆ ಆಲೋಚನೆ ಮಾಡ್ತಿರ್ತಾನೇನೋ ಅಂತ ದೇವರು ಓಡಿ ಬಂದರೆ
ಕಸಾದ ರೀತಿಯಲ್ಲಿರುವಂಥ ಐಟಮ್ಗಳೆಲ್ಲ ಕಾಣಿಸ್ಬಾರ್ದು ನಮ್ಮ ತಲೆಯಲ್ಲಿ, ಹೌದಾ? ಇನ್ನು ಮುಂದೆ ನಿದ್ರೆ ಮಾಡುವುದಕ್ಕಿಂತ ಮುಂಚೆ ನಮ್ಮ ಹೃದಯವನ್ನು ನೀಟಾಗಿ ಶುದ್ಧವಾಗಿ ಪರಿಶುದ್ಧವಾಗಿ ಇಟ್ಕೊಂಡು, ನಮ್ಮ ದಿನನಿತ್ಯದ ಆಲೋಚನೆಗಳನ್ನೆಲ್ಲ ಪರಿಶುದ್ಧವಾಗಿಟ್ಕೊಂಡು, ಏನೂ ಸಹ ಕಲ್ಮಶ ಇಲ್ಲದೆ ಕಸ ಇಲ್ಲದೆ ರಾತ್ರಿವರೆಗೂ ನೀಟಾಗಿ ಮೈಂಟೈನ್ ಮಾಡಿ ಅದೇ ದೇವರ ಆಲೋಚನೆಯಲ್ಲಿ ನಿದ್ರೆ ಮಾಡೋಣ. ಓಕೆ? ಆಗ ನಿಮ್ಮನ್ನು ಪ್ರೀತಿ ಮಾಡಿದಂತಹ ತಂದೆ ನಿಮ್ಮ ಮನಸ್ಸನ್ನು ತೆರೆದು ನೋಡಿ ಸಂತೋಷ ಪಡ್ತಾರೆ, ಖುಷಿ ಪಡ್ತಾರೆ. ಓಕೆ? ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ತಾಯಿ ಪ್ರೀತಿಸಿದಂತೆ ತಂದೆ ಪ್ರೀತಿಸ್ಲಿಕ್ಕಾಗೋದಿಲ್ಲ ಈ ಲೋಕದಲ್ಲಿ. ತಂದೆ ಪ್ರೀತಿಸಿದಂತೆ ತಾಯಿ ಪ್ರೀತಿಸ್ಲಿಕ್ಕಾಗೋದಿಲ್ಲ ಈ ಲೋಕದಲ್ಲಿ. ಅಜ್ಜ ಅಜ್ಜಂದಿರು ಪ್ರೀತಿಸಿದಂತೆ ತಂದೆ ತಾಯಿಯಂದಿರು ಪ್ರೀತಿಸ್ಲಿಕ್ಕಾಗೋದಿಲ್ಲ ಈ ಲೋಕದಲ್ಲಿ. ಆದರೆ ನೀವು ಮಾತ್ರ ತಾಯಿಯಂತೆನೂ ಪ್ರೀತಿಸಬಲ್ಲಿರಿ, ತಂದೆಯಂತೆನೂ ಪ್ರೀತಿಸಬಲ್ಲಿರಿ. ಆ ಪ್ರೀತಿಯನ್ನು ಅವರಲ್ಲಿ ಇಟ್ಟಿರುವಂತಹದ್ದು ನೀವೇ ಅಂತ ಹೇಳಿ ನಮಗೆ ಗೊತ್ತು ತಂದೆ. ಅವರಲ್ಲಿ ಅಷ್ಟೊಂದು ಪ್ರೀತಿ ಇದೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಎಷ್ಟು ಪ್ರೀತಿ ಇರ್ಬೋದು, ನೀವು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿರಬಹುದು. ನೀವು ಅಷ್ಟೊಂದು ಪ್ರೀತಿ ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವು ಮತ್ತೆ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರುವಂತಹ ನಾವು ನಿಮ್ಮನ್ನು ಪೂರ್ಣ ಹೃದಯದಿಂದ ಪ್ರೀತಿಸಬೇಕು ಅಂತ. ಅದಕ್ಕೋಸ್ಕರ ನಮ್ಮನ್ನು ಪರಿಶೋಧನೆ ಮಾಡಲಿಕ್ಕಾಗಿ, ಪರಿಶೀಲನೆ ಮಾಡಲಿಕ್ಕಾಗಿ ಪ್ರತಿನಿತ್ಯವೂ ಸಹ ರಾತ್ರಿ ಹೊತ್ತು ಬಂದು ನಾವು ನಿದ್ರೆಯಲ್ಲಿರಬೇಕಾದ್ರೆ ನಮ್ಮ ಆಲೋಚನೆಗಳನ್ನು ನೀವು ನೋಡ್ತಿದ್ದೀರಾ, ನಮ್ಮ ಊಹೆಗಳನ್ನು ನೀವು ಪರಿಶೋಧನೆ ಮಾಡಿ ನೋಡ್ತಿದ್ದೀರಾ. ಇನ್ನು ಮುಂದೆ ನಮ್ಮ ಊಹೆ, ನಮ್ಮ ಆಲೋಚನೆ ಶುದ್ಧವಾಗಿ ಪರಿಶುದ್ಧವಾಗಿರುವಂತೆ ನಾವು ಬೆಳಗ್ಗಿನಿಂದಲೂ ಕಾಪಾಡಿಕೊಂಡು ರಾತ್ರಿ ನಿದ್ರಿಸಬೇಕಾದರೂ ಸಹ ಅದೇ ಆಲೋಚನೆಯಿಂದ ನಿದ್ರಿಸ್ತೀವಿ ಅನ್ನುವಂತಹ ಭರವಸೆ ಕೊಡ್ತಾ, ಆ ಥರ ಇರಲಿಕ್ಕೆ ನಮಗೆ ಸಹಾಯ ಮಾಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.